ಶುಭ ವಂದನೆಗಳು ನಿಮಗೆಲ್ಲರಿಗೂ. ಪ್ರಿಯ ವೀಕ್ಷಕರೇ, ಸಂತೋಷದ ಕುಟುಂಬ ಈ ಕಾರ್ಯಕ್ರಮದ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಇಂದು ಕೂಡ ಎಂದಿನಂತೆ ನಮ್ಮ ಮಧ್ಯದಲ್ಲಿ ತಮ್ಮ ಕುಟುಂಬದ ಜೀವಿತದಲ್ಲಿ ಯಾವ ರೀತಿ ಸಂತೋಷವಾಗಿರ್ಬೋದು, ಯಾವ ರೀತಿ ಒಂದು ಕುಟುಂಬವನ್ನು ಕಟ್ಟಬೇಕು ಎಂಬುದಾಗಿ ತಮ್ಮ ಜೀವಿತದ ಸಾಕ್ಷಿನ ಹಂಚಲಿಕ್ಕಿದ್ದಾರೆ ಸಹೋದರ ರಾಜೇಶ್, ಸಹೋದರಿ ರೋಶ್ನಿ ಹಾಗೂ ತಾನ್ಯಾ. ಓಕೆ, ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತೇನೆ. ನಾನೀಗ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕೇಳಲಿಕ್ಕಿದ್ದೇನೆ. ಓಕೆ ಬ್ರದರ್, ಈಗ ಏನು ಮಾಡ್ಕೊಂಡಿದ್ದೀರಿ ನೀವೀಗ? ನಾನು ಶಿಪ್ಪಿಂಗ್ ಏಜೆನ್ಸಿಯಲ್ಲಿ. ಶಿಪ್ಪಿಂಗ್ ಏಜೆನ್ಸಿ? ಪ್ರೈವೇಟ್ ಶಿಪ್ಪಿಂಗ್ ಏಜೆನ್ಸಿ. ಎಲ್ಲಿ? ಮಂಗಳೂರಲ್ಲಿ. ಸಿಸ್ಟರ್ ನೀವು? ನಾನು ಟ್ರಾವೆಲ್ ಏಜೆನ್ಸಿಯಲ್ಲಿ. ಟ್ರಾವೆಲಿಂಗ್ ಏಜೆನ್ಸಿಯಲ್ಲಿ. ನೀವು ಎಷ್ಟನೇ ಕ್ಲಾಸ್ ಈಗ? ಫಿಫ್ತ್. ಓಕೆ ಬ್ರದರ್, ನೀವು ಹುಟ್ಟಿ ಬೆಳೆದಿರುವಂಥದ್ದು ಎಲ್ಲಿ? ಹುಟ್ಟಿ ಬೆಳೆದು ಇಲ್ಲೇ ಮಂಗಳೂರಲ್ಲಿ. ಮಂಗಳೂರಿನವರೇ? ಮೂಲತಃ ಮಂಗಳೂರಿನವರೇ? ನಾವು ಆ್ಯಕ್ಚುಲಿ ನಮ್ಮ ಬ್ಯಾಕ್ಗ್ರೌಂಡ್, ನನ್ನ ಫಾದರ್ ಎಲ್ಲ ಕೇರಳದಲ್ಲಿ. ನಿಮ್ಮ ಫಾದರ್ ಕೇರಳದವರು? ಫಾದರ್ ಮತ್ತೆ ಇವು ಮಂಗಳೂರಿಗೆ ಬಂದು ಅವರು ಇಲ್ಲಿ ಜಾಬ್ ಸಿಕ್ಕಿದ್ಮೇಲೆ ಅವರು. ಓಕೆ, ಏನು ಮಾಡ್ತಿದ್ದೆ ತಂದೆ? ಅವರು NMPTಯಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್. ಟ್ರಾಫಿಕ್ ಇನ್ಸ್ಪೆಕ್ಟರ್. ಓಕೆ. ತಾಯಿಯವರು? ತಾಯಿ ಹೌಸ್ ವೈಫ್. ಓಕೆ. ನಂದಾಗಲಿ ಒಟ್ಟು ಎಷ್ಟು ಜನ ಮಕ್ಕಳು ನೀವು? 3 ಜನ. 3 ಜನ. ಒಬ್ಬ ಅಣ್ಣ ಮತ್ತು ಒಬ್ಬರು ತಂಗಿ. ಒಬ್ಬ ಅಣ್ಣ. ನೀವು ಮಧ್ಯದವರು? ಹೌದು, ನಾನು. ಓಕೆ. ನೀವು ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಮಂಗಳೂರಲ್ಲೇ? ಎಷ್ಟು ಕಲ್ತಿದ್ದೀರಾ? ಬಿ.ಕಾಮ್ ಮಾಡಿದ್ದೀರಾ? ಓಕೆ. ಸಿಸ್ಟರ್, ನೀವು ನಿಮ್ಮ ಹುಟ್ಟು? ನಾನಿಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದು. ನನ್ನ ಪೇರೆಂಟ್ಸ್ ಅಬ್ರಾಡಲ್ಲಿ ಇದ್ದರು. ಅಂದರೆ ನಾನು ಅಜ್ಜಿ ಮನೆಯಲ್ಲಿ ಇದ್ದೆ. 5th ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಕಲ್ತದ್ದು. ಮತ್ತು ಅವರು ಅಬ್ರಾಡ್ ಬಿಟ್ಟು ಇಲ್ಲಿ ಸೆಟ್ಲ್ ಆದರು. ಉಡುಪಿಯಲ್ಲಿ ಮನೆ ತಗೊಂಡ ಮೇಲೆ ನಾವು ಉಡುಪಿಯಲ್ಲಿ ಸೆಟ್ಲ್ ಆದ್ವಿ. ಉಡುಪಿಯಲ್ಲಿ? ಹೌದು. ಉಡುಪಿಯಲ್ಲಿ ಮನೆ ಮಾಡ್ಕೊಳ್ಳಿ. ನಿಮ್ಮ ತಂದೆ ಒಟ್ಟು ಎಷ್ಟು ಜನ ಮಕ್ಕಳು ನೀವು? ಇಬ್ಬರೇ. ನಾನು ಮತ್ತು ನನ್ನ ತಂಗಿ. ನೀವು ಮತ್ತೆ ತಂಗಿ ಇಬ್ಬರು ಹೆಣ್ಣು ಮಕ್ಕಳು? ಹೌದು. ಓಕೆ. ಗಂಡು ಮಕ್ಕಳು ಇರಲಿಲ್ಲ. ನಿಮ್ಮ ವಿದ್ಯಾಭ್ಯಾಸ ಅಂದರೆ ಒಳ್ಳೆ ರೀತಿ ಇತ್ತಾ? ಯಾವ ರೀತಿ ವಿದ್ಯಾಭ್ಯಾಸ? ಯಾಕೆಂದರೆ ತಂದೆಯವರು ಅಬ್ರಾಡಲ್ಲಿ ಇದ್ದರಿಂದ ಆರ್ಥಿಕವಾಗಿ ನಾನು ಎನಿಸ್ತೇನೆ ಒಂದು ಪರಿಸ್ಥಿತಿ ಇದ್ರಿ, ಒಳ್ಳೆ ಉತ್ತಮವಾಗಿ ಇದ್ದಿರಬಹುದು. ಆದರೂ ಅವರದ್ದು ಡ್ರಿಂಕಿಂಗ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ವಿದ್ಯಾಭ್ಯಾಸ ಮಿಡಲಲ್ಲಿ ಸ್ಟಾಪ್ ಆಗಿ ನಾನು ಮತ್ತೆ ಕರೆಸ್ಪಾಂಡೆನ್ಸಲ್ಲಿ B.Com ಮಾಡಿದ್ದೆ. ಮಿಡ್ಲಲ್ಲಿ ಎಷ್ಟು ಕಲ್ತೀರಿ ನೀವು? 2nd PUC ತನಕ ರೆಗ್ಯುಲರ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಆಗಿ ಸ್ಟಾಪ್ ಆಯ್ತು ನಂದು ಎಜುಕೇಷನ್. ಸ್ಟಾಪ್ ಆಯಿತು. ಓಕೆ. ಮತ್ತೆ ನಾನು ಕರೆಸ್ಪಾಂಡೆನ್ಸ್ ಅಂದರೆ ವರ್ಕ್ ಮಾಡಿ ಕರೆಸ್ಪಾಂಡೆನ್ಸಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಓಕೆ. ಆ್ಯಕ್ಚುಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಹೇಳ್ಬೋದಾ? ರೋಶ್ನಿ ಅಲ್ಲ? ಹೌದು, ರೋಶ್ನಿ. ಹಿನ್ನೆಲೆ ಏನಾಗಿತ್ತು ನಿಮ್ಮದು? ನೀವಂದರೆ ರೋಮನ್ ಕ್ಯಾಥಲಿಕ್ ಇಂದ. ಓಕೆ. ನೀವು ಅಲ್ಲಿ ಯಾವಾಗ ಒಂದು ಚರ್ಚ್ಗೆಲ್ಲ ಹೋಗೋದು? ವೀಕ್ಲಿ ಅಟೆಂಡೆನ್ಸ್ ಇತ್ತು. ಅಟೆಂಡೆನ್ಸ್ ಹೋಗಿ ಬರ್ತಾ ಇದ್ದೆ? ಹೌದು, ಮಾಸಿಗೆ ಹೋಗಿ ಬರೋದು ಅಷ್ಟೇ. ಓಕೆ. ಬ್ರದರ್, ನೀವು ನಿಮ್ಮ ಒಂದು ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಆ್ಯಕ್ಚುಲಿ ನನ್ನ ತಂದೆ ಇಲ್ಲಿ NMPTಯಲ್ಲಿ ಜಾಬಲ್ಲಿ ಇರುವಾಗ, ಸರ್ವಿಸಲ್ಲೇ ಇರುವಾಗ 88ಅಲ್ಲಿ ಅವರು ತೀರ್ಕೊಂಡ್ರು. ಓಕೆ. ಅವರ ಡೆತ್ ಆದ ನಂತರ ನನ್ನ ಎಲ್ಡರ್ ಬ್ರದರಿಗೆ ಜಾಬ್ ಸಿಕ್ಕಿತ್ತು. ಅದು ಜಾಬ್? ಓಕೆ. NMPTಯಲ್ಲಿ ಇದೆ. ಆಮೇಲೆ ಹಾಗಾಗಿ ಅದೇ ಇದರಲ್ಲಿ ಇಲ್ಲೇ ಎಜುಕೇಷನ್ ಎಲ್ಲ ಇದಾಗಿ ಮತ್ತು ಇಲ್ಲೇ ಕಾಲೇಜ್ ಮಾಡಿ, ಕಾಲೇಜಲ್ಲಿ ಇರುವಾಗಲೇ ನಾವು ಪರಿಚಯ ಆಗಿದೆ. ಓಕೆ. ಒಂದೇ ಕಾಲೇಜಲ್ಲಿ ಇದ್ರಾ? ನಾವು ಮೆರೈನ್ ರೇಡಿಯೋ ಆಫೀಸರ್ ಕೋರ್ಸ್ ಮಾಡುವಾಗ. ಓಕೆ, ಅಲ್ಲಿ ನೀವು ಪರಿಚಯ ಆಗಿರುವಂಥದ್ದು. ಓಕೆ. ನಿಮ್ಮ ಇಬ್ಬರ ಮದುವೆ ಆ್ಯಕ್ಚುಲಿ ಮನೆಯವರದೆಲ್ಲ ಒಪ್ಪಿಗೆ ಇತ್ತಾ? ಇಲ್ಲ, ನಾವು ಆ್ಯಕ್ಚುಲಿ ಸೀಕ್ರೆಟ್ಲಿ ಮದುವೆ ಆದದ್ದು. ರಿಜಿಸ್ಟರ್ಡ್ ಮ್ಯಾರೇಜ್ ಮೊದಲು, ಅಂದರೆ ರಕ್ಷಣೆ ಬರೋಕ್ಕಿಂತ ಮೊದಲು ಇದೆ ವಿಷಯ? ರಕ್ಷಣೆ ಬರೋ ಮೊದಲು. ಓಕೆ. ಆವಾಗ ಮದುವೆ ಆಗಿ ಸೀಕ್ರೆಟ್ ಮತ್ತೆ ಇದಾಯಿತು. 3-4 ವರ್ಷ ನಂತರ ಮನೆಯವರಿಗೆ ತಿಳಿಸಿ. ಅಂದರೆ ನನ್ನ ಮನೆಯಲ್ಲಿ ಎಲ್ರಿಗೆ ಗೊತ್ತಿತ್ತು. ಓಕೆ. ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು. ಓಕೆ, ಅದಿರಲಿ. ಅದರ ನಂತರ ಓಕೆ ಬ್ರದರ್, ಈಗ ನೀವು ಆ್ಯಕ್ಚುಲಿ ರೋಮನ್ ಕ್ಯಾಥಲಿಕ್ ಕುಟುಂಬದ ಬಂದವರು, ನೀವು ಹಿಂದೂ ಬ್ಯಾಕ್ಗ್ರೌಂಡ್ ಬಂದವರು. ಈಗ ನಿಮ್ಮ ಒಂದು ವೈವಾಹಿಕ ಜೀವಿತ ಅಥವಾ ಮದುವೆ ಆದ ನಂತರ ನೀವು ಯಾವ ರೀತಿ ಒಬ್ಬರಿಗೊಬ್ಬರು ಹೊಂದಿಕೊಂಡ್ರಿ? ಯಾಕೆಂದರೆ ನಿಮ್ಮದು ಒಂದು ರೀತಿ ನೀತಿಗಳು ಬೇರೆ ಆಗಿತ್ತು, ನಿಮ್ಮದೊಂದು ಬೇರೆ ಆಗಿತ್ತು.
ಏನಾದರೂ ನಿಮ್ಮ ಮಧ್ಯೆಯಲ್ಲಿ ಯಾರಾದರೂ ಮೊದಲು ಏನಾದರೂ ಇದನ್ನು ಆಗ್ತಿತ್ತು, ಪ್ರಾಬ್ಲಮ್ಗಳೇನಾದರೂ ಆಗ್ತಿತ್ತಾ? ಯಾಕೆ ನೀವು ಪ್ರೀತಿಸಿ ಮದುವೆ ಆಗಿರುವಂಥದ್ರಿಂದ ನೀವು ಮೊದಲೇ ಹೊಂದಾಣಿಕೆ ಮಾಡ್ಕೊಂಡಿರ್ತೀರ, ಆದರೆ ಏನಾದರೂ ಪ್ರಾಬ್ಲಮ್ಗಳು ಬರ್ತಾ ಇತ್ತಾ? ಪ್ರಾಬ್ಲಮ್ ಅಂದರೆ ಕೆಲವೊಮ್ಮೆ ಮಾತ್ರ ಕೆಲವು ವಿಷಯದಲ್ಲಿ ಕೆಲವೊಮ್ಮೆ ಮನಸ್ತಾಪ ಇದಾಗ್ತಾ ಇತ್ತು. ಅದು ಹೆಚ್ಚು ಹೊತ್ತು ಈವನ್ ಬಿಫೋರ್ ಮುಂಚೆ ಹಾಗೆ ರಕ್ಷಣೆ ಬರೋ ಮೊದಲು ಹಾಗೆ ಸಂಜೆಯಿಂದ ನೈಟ್ ಇಲ್ಲರ ಬೆಳಿಗ್ಗೆಯಿಂದ ಸಂಜೆ ಒಳಗೆ ಹೌದು, ನಾವು ಜಾಬ್ ಕೆಲಸಕ್ಕೆ ಹೋದಾಗ ಪುನಃ ಫೋನ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಈಗ ನೀವು ಕ್ರಿಸ್ತನ ಕಂಡುಕೊಡ್ಲಿಕ್ಕೆ ಏನಾಯಿತು ನಿಮ್ಮ ಜೀವಿತದಲ್ಲಿ? ಯೇಸು ಸ್ವಾಮಿಯನ್ನು ಯಾವ ರೀತಿ ನೀವು ಸ್ವಂತ ರಕ್ಷಣೆಗೆ ಅಂಗೀಕಾರ ಮಾಡ್ಕೊಂಡು, ಯಾಕಂದರೆ ಇವರೇನಾದ್ರು ಹೇಳಿ ನೀವು ಕ್ರಿಸ್ತನ ಬಳಿಗೆ ಬಂದ್ರ, ಅಥವಾ ಯಾಕಂದರೆ ಅವರೇ ರೋಮನ್ ಕ್ಯಾಥಲಿಕ್, ಅದೇ ಕ್ರೈಸ್ತ ಅಂದರೆ ಒಂದು ಕುಟುಂಬ ಅಂತ ಹೇಳ್ಬೋದು, ಆ ರೀತಿ ಬಂದರೆ ಈಗ ನೀವು ಯಾವ ರೀತಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರಿ? ನಾವು ಕಾಲೇಜ್ ಕಲಿತಾ ಇರುವಾಗ ನಮ್ಮಿಬ್ಬರ ಪರಿಚಯ ಆಯಿತು, ಜಸ್ಟ್ ಫ್ರೆಂಡ್ಶಿಪ್ ಆಗಿ, ಆಮೇಲೆ ಪರಿಚಯ ಆಗಿ, ಮತ್ತು ಅದು ಮದುವೆ ಇದಕ್ಕೆ ಅಂತಕ್ಕೆ ಹೋದ್ಮೇಲೆ ನಾವು ರಿಜಿಸ್ಟರ್ ಮದುವೆ ಆದ್ವಿ. ಹಾಗೆ ರಿಜಿಸ್ಟರ್ ಮದುವೆ ಆಗೋ ಮೊದಲೇ ನಾವು ಡಿಸೈಡ್ ಮಾಡಿದ್ವಿ, ಜಸ್ಟ್ ನೀನು ಯಾವ ಇದಕ್ಕೆ ಜಾತಿ, ಯಾವ ಕ್ಯಾಥಲಿಕ್ ಇದು ಫಾಲೋ ಮಾಡೋದು, ನಾನು ಹಿಂದೂರಿಗೆ ಧರ್ಮವನ್ನೇ ಫಾಲೋ ಮಾಡ್ತೇನೆ. ಅದರಲ್ಲಿ ನೀನು ನನಗೆ ಪ್ರೆಷರೈಸ್ ಮಾಡಲಿಕ್ಕಿಲ್ಲ, ನಾನು ನಿನಗೆ ಪ್ರೆಷರೈಸ್ ಮೊದಲೇ ಡೀಲ್ ಆಗಿದ್ಯಾ? ಹೌದು, ಐ ವಿಲ್ ಬಿ ಆಲ್ವೇಸ್ ಹಿಂದೂ ಅಂತ ಹೇಳ್ತೇನೆ. ಐ ವಿಲ್ ನೆವರ್ ಚೇಂಜ್ ಮೈ ರಿಲಿಜನ್ ಅವರನ್ನು. ನಾನು ನಿನಗೆ ಸಹ ಪ್ರೆಷರ್ ಮಾಡೋದಿಲ್ಲ, ನೀನು ಚರ್ಚಿಗೆ ಹೋಗ್ತಾ ಇದ್ದೆ, ಯಾಕೆಂದರೆ ಮೊದಲು ಇದೆಲ್ಲ ಮಾತಾಡಿದ್ದು. ಅದ್ರ ನಂತರ ಅದೇ ಇದರಲ್ಲೇ ಇರ್ತದೆ. ಎಷ್ಟು ಸಮಯ ಅದೇ ರೀತಿ ಮುಂದೆ ಹೋದೆ ನೀವು? ಮೇಬಿ 2001, 5 years, 6-7 years, 7 ವರ್ಷ ಅದೇ ರೀತಿ ಇದ್ರಿ. ಓಕೆ, ಮದುವೆ ಆದ ನಂತರ 7 ವರ್ಷ. ಅದೇ. ಮತ್ತು ಏನಾಯಿತು? ಹಾಗೆ ಅದೇ ಆ 7 ವರ್ಷದಲ್ಲಿ ಆ್ಯಕ್ಚುಲಿ ನಾನು ನನ್ನ ತಂದೆ ತೀರೋದ್ಮೇಲೆ ನಾನು ದೇವರಾಗಲಿ ಯಾವ ದೇವರೇ ಇಲ್ಲ ಹೇಳಿ ಒಂದು ಹಂತಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ನನ್ನ ತಂದೆ ತುಂಬ ದೇವರ ಇದರಲ್ಲಿ ಇಲ್ಲಿದ್ದು, ದೇವರು ಹೇಳಿದ್ರೆ ಅರಿಬಾರಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಇದರಲ್ಲಿ ಗೋಡೆಯಲ್ಲಿ ಫುಲ್ ಬೇರೆ ಬೇರೆ ಫೋಟೋಸು ಇದೆಲ್ಲ ದೇವ್ರದ್ದು ಇದೆಲ್ಲ ಇತ್ತು. ಹಾಗೆ ತಂದೆ ವೀಕ್ಲಿಯಲ್ಲಿ 2 ದಿವಸ ನಮ್ಮ ಮನೆಯಲ್ಲಿ ಪ್ರಾರ್ಥನೆ, ಪೂಜೆ ಅದು ಎಲ್ಲ ಆಗ್ತಾಯಿತ್ತು. ಅವರು ಅಸ್ತಮ ಪೇಷಂಟ್. ಆ ಅಸ್ತಮ ಇರುವಾಗಲೂ ಅವರು ಇದೆಲ್ಲ ಯಾವುದು ಅದರ ನಡುವೆಲ್ಲೂ ಸಹ ಇದೆಲ್ಲ ದೇವಸ್ಥಾನಕ್ಕೆ ಹೋಗೋದು, ಲೇಟ್ ನೈಟ್ ಬರೋದು, ನಾವು ಫ್ಯಾಮಿಲಿ ಸಮೇತ 11, 12 ಗಂಟೆ ಲಾಸ್ಟ್ ಬಸ್ಸಲ್ಲಿ ಬರೋದು, ಹಾಗೆಲ್ಲ ಮಾಡ್ತಾಯಿದ್ರು. ಅವರಿಗೆ ದೇವ್ರದ್ದು ಇದು ತುಂಬ ಇತ್ತು. ನನ್ನ ತಾಯಿಗೆ ಹಾಗೆ ನಾನು ಮತ್ತು ಆ ಇದಲ್ಲೇ ಬೆಳೆದಿದ್ದರಿಂದ, ಸಣ್ಣದ್ರಿಂದಲೇ ಬೆಳೆದಿದ್ದರಿಂದ ಇದು ಅವರೊಟ್ಟಿಗೆ ಎಲ್ಲ ಹೆಲ್ಪ್ ಮಾಡೋದು, ಅವ್ರು ಬರೋ ಮೊದಲೆಲ್ಲ ರೆಡಿ ಮಾಡಿ ದೀಪ ಹಚ್ಚೋದು, ಇದೆಲ್ಲ ಮಾಡಿ ಇದೆಲ್ಲ ಅದೇ ಫಸ್ಟು ಇದರಲ್ಲಿರುವಾಗ ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ಒಂದು ದಿವಸ ಸಡನ್ನಾಗಿ ಹಾರ್ಟ್ ಅಟ್ಯಾಕಲ್ಲಿ ತೀರೋಗಿ. ಹಾಗೆ ಅವರು ತೀರೋಗಿ ಒಂದು 10 ದಿವಸ ಆದ ನಂತರ ನಾವು ಊರಲ್ಲಿ ಅವರ ಬಾಡಿ ಇಲ್ಲ. ಹಾಗೆ 10-15 ದಿವಸ ಎಲ್ಲ ಕಾರ್ಯೆಲ್ಲ ಮುಗಿಸಿ ವಾಪಸ್ ಮಂಗಳೂರಿಗೆ ಮನೆಗೆ ಬಂದೆ. ಹಾಗೆ ನಾನು ಓದ್ತಾ ಇರುವಾಗ ಹಾಗೆ ಏನೋ ನನಗೆ ತಂದೆ ತೀರಲಿಲ್ಲ, ಸಾಯಲಿಲ್ಲ, ಅವ್ರು ಬರ್ತಾರೆ ಹೇಳೋ ಒಂದು ಇದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅಷ್ಟು ಪೂಜೆ ಮಾಡ್ತಾಯಿದ್ದೆ ದೇವರಿಗೆ. ನಾನು ಅದು ಇದಕ್ಕೆ ಪೂಜೆ ಮಾಡೋದು, ಕೈ ಮುಗಿಯೋದು ಅದೆಲ್ಲ ಮಾಡ್ತಾಯಿದ್ದೆ. ಯಾಕೆಂದರೆ ದೇವರು ಅಷ್ಟು ಅದು ದೇವರಿಗೆ ಮಾಡಿದ್ದಾರೆ, ಅವರು ಬರಲೇಬೇಕು, ಯಾಕೆಂದರೆ ಅವ್ರು ಡ್ಯೂಟಿ ಹೋಗಿದ್ದಾರೆ, ಬರ್ತಾರೆ ಹೇಳಿ. ಹಾಗೆ ಒಂದು ದಿವಸ ಓದ್ತಾ ಇರುವಾಗ ನಾನು ಗೋಡೆ ಅಲ್ಸ ಆ ದಿವಸ ಅವರು ನಾವು ಬಂದ ದಿವಸದಿಂದ 10 ದಿವಸ ನಂತರ ತಂದೆ ಬರ್ತಾರೆ ಹೇಳಿ ಒಂದು ನನಗೆ ಅಷ್ಟು ಇದು ಶೂರ್ ಆಗಿತ್ತು, ತಂದೆ ಬರ್ತಾರೆ. ಈಗ ಗೇಟ್ ಶಬ್ದ ಕೇಳ್ತಾರೆ, ತಂದೆ ಬರ್ತಾರೆ ಹಾಗೆ 7 ದಿವಸ ಆಯಿತು, 8 ದಿವಸ ಆಯಿತು. ನಾನು ಅದೇ ಡೇಟ್ ನೋಡ್ತಾ ಇದ್ದೆ. ಹಾಗೆ 9 ದಿವಸ ಆಗಿ 10ನೇ ದಿವಸ ಆಗುವಾಗ ತಂದೆ ಬರ್ತಾರೆ ಅಲ್ಲೇ ಒಂದು ಕಾದು 10 ದಿವಸ ಆಯಿತು, 11 ದಿವಸ ಆಯಿತು, 12 ದಿವಸ ಆಯಿತು. ಹೀಗೆ ನಾನು ಡೈಲಿ ಕೌಂಟ್ ಮಾಡ್ತಾಯಿದ್ದೆ ಸ್ಕೂಲಿಂದ ಬರೋದು. ಹಾಗೆ ಇದು ಹಾಗೆ 12 ದಿವಸ ಆಗಿ ಸಹ ಅಂಥದ್ದೇನು ನಾನು ನಂಬಿದ್ದು ನಿಜ ಆಗಲಿಲ್ಲ ಹೇಳೋ. ಇದು ಆದ ನಂತರ ನನಗೆ ಅಷ್ಟು ಬೇಜಾರು, ಒಂದು ಕಡೆ ಸಿಟ್ಟು ಎಲ್ಲ ಬಂದು ನಾನು ಆಗಲೇ ನಾನು ತೀರ್ಮಾನ ಮಾಡಿದೆ, ನೀನು ಈ ದೇವರಾಗ್ತಿದ್ರೆ ನನ್ನ ತಂದೆ ಹೀಗೆ ಸಾಯಲಿಕ್ಕಿಲ್ಲ. ನಿನಗೆ ಏನೆಲ್ಲ ಮಾಡಿದ್ರು
ತಂದೆ ಯಾವ ರೀತಿಯೆಲ್ಲ ಆ ಉಪವಾಸ ಇದ್ದು ಆ ಇದರಲ್ಲಿ ಅವರು ನಿನಗೆ ಇದೆಲ್ಲ ಮಾಡ್ತಾ ಇರುವಾಗ ನಾನು ಇಷ್ಟು ಸಣ್ಣ ಪ್ರಾಯದಲ್ಲಿ ನಾವು ತಂದೆ ಇಲ್ಲದಾಗೆ ಆಯ್ತಲ್ಲ, ಇನ್ನು ನಿನಗೆ ನಾನು ನಂಬಿದ್ರೆ ನನಗೆ ನಂದು ಸದ್ಯಗತಿ ಆಗ್ತದೆ. ನಾನು ಇನ್ನು ಮೇಲೆ ದೇವರು ಹೇಳಿ ನಾನು ನಂಬೋದಿಲ್ಲ. ಇನ್ನು ಮೇಲೆ ನಾನು ಕೈ ಮುಗಿಯೋದಂತ ಇಲ್ಲ ಹೇಳಿ ಅದೇ ತೀರ್ಮಾನ ಅಂತ. ಹಾಗೆ 88ನೇ ಇಸ್ವಿ ನಂತರ ನಾನು ಅಷ್ಟವರೆಗೆ ಎಷ್ಟು ಒಳ್ಳೆ ಕೈ ಮುಗಿದ್ದು, ಅದ್ರ ನಂತರ ನನಗೆ ಕೈ ಮುಗ್ದೇ ಗೊತ್ತಿಲ್ಲ. 2006ನೇ ಇಸ್ವಿವರೆಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ. ಅಷ್ಟವರೆಗೆ ದೇವರೇ ಇಲ್ಲ ಹೇಳಿ ನಾನು ಮನೆಯಲ್ಲಿ ತಾಯಿ ಎಲ್ಲ ನನಗೆ ಜೋರು ಮಾಡ್ತಾ ಇದ್ವಿ, ನೀನು ಹಾಗೆ ಹೇಳ್ಬಾರ್ದು, ಇದು ಮಾಡಬಾರ್ದು, ನೀವು ನನ್ನ ಹತ್ರ ಮಾತಾಡಬಾರ್ದು, ಯಾವುದಿದ್ರು ನಿಮಗೆ ಯಾವುದಕ್ಕಿಲ್ಲ ಪ್ರಯೋಜನ ಇಲ್ಲದಕ್ಕೆ ನೀವು ಇದು ಮಾಡ್ತಾ ಇದ್ರು. ಹಾಗಿದ್ದರೆ ನನ್ನ ತಂದೆ ಯಾಕೆ ಸಾಕಿದ್ರು ಹೇಳಿ ಈ ಪ್ರಾಯದಲ್ಲಿ ನಮಗೆ ದಾರಿಗತಿ ಮಾಡಿ ಈ ರೀತಿ ಸಾಯ್ಲಿಕ್ಕಿಲ್ಲ ಆಯ್ತಲ್ಲ. ಅವರು ಹುಷಾರಿಲ್ಲದಾಗ ಸಹ ಇದು ಪೂಜೆ ಎಲ್ಲ ಮಾಡ್ತಾಯಿದ್ರು, ಭಜನೆ ಮಾಡೋದು ಇದೆಲ್ಲ. ಅಷ್ಟಿದ್ದು ಯಾಕೆ ಸರ್ ಬೇಡ, ನಾನು ಆರಾಮದಲ್ಲಿರ್ತೇನೆ, ದೇವರು ಬೇಡ ಏನು ಬೇಡ. ಓಕೆ, ಅದರ ನಂತರ ಓಕೆ ನಿಮ್ಮ ಮದುವೆ ಆದಮೇಲೆ ಈ ಮಗಳು ಎಷ್ಟು ವರ್ಷ ನಂತರ ಮಗಳು ಹುಟ್ಟಿದ್ಲು? 2001ರಲ್ಲಿ ಮದುವೆ ಆಯಿತು, 2006ರಲ್ಲಿ ಮದುವೆ ಮಗಳು. ಓಕೆ, ಅಷ್ಟರವರೆಗೆ ನೀವು ಈಗ ತಾನು ಹೇಳಿದ್ರಿ 2006 ತನಕ ಯಾವ ದೇವರು ಇಲ್ಲ ಎಂಬುದಾಗಿ, ಆ ರೀತಿ ಯಾವ ದೇವರು ಇಲ್ಲ ಎಂಬುದಾಗಿ, ಅಂದರೆ ಅವರಿಗೆ ನೀವು ಅಡ್ಡಿ ಮಾಡ್ತಾ ಇರಲಿಲ್ಲ. ಆದರೆ ನಿಮ್ಮ ಪ್ರಕಾರ ನೀವು ಯಾವ ದೇವರು ಇಲ್ಲ, ಸೊ ಅದೆಲ್ಲ ಸುಳ್ಳು ಎಂಬುದಾಗಿ ನೀವು ಇದ್ರಿ. ಓಕೆ, ಮತ್ತು ಏನಾಯಿತು, ಯಾವ ರೀತಿಯಲ್ಲಿ ನಿಮ್ಮ ಜೀವಿತ ತನ್ಮತ್ತ, ಅಥವಾ ಯಾವ ರೀತಿ ನೀವು ದೇವರ ಬಗ್ಗೆ ಒಂದು ಒಲವು ಅಥವಾ ದೇವರಿದ್ದಾನೆ ಎಂಬುದಾಗಿ ಯಾವ ರೀತಿ ಗೊತ್ತಾಯ್ತು? ಮಿಸ್ಸಸ್ ಪ್ರೆಗ್ನೆಂಟ್ ಆದ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಆಗಿ 3 ತಿಂಗಳು 6 ತಿಂಗಳವರೆಗೆ ಎಲ್ಲ ನಾರ್ಮಲ್ ಆಗಿ ಪ್ರಾಬ್ಲಮ್ ಆಯಿತು. ಹಾಗೆ ಇವಳು ಮಗಳು ಹುಡ್ತಾ ಇದ್ದಾಳೆ ಹೇಳಿ ಎಲ್ಲ. ಹಾಗೆ ಒಂದು 6 ತಿಂಗಳದ್ದು ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ರು ಡಾಕ್ಟ್ರ್ ನಾರ್ಮಲ್ ಆಗಿ. ಹಾಗೆ ಸ್ಕ್ಯಾನ್ ರಿಪೋರ್ಟ್ ಬಂದಮೇಲೆ ಸ್ಕ್ಯಾನ್ ರಿಪೋರ್ಟ್ ನೋಡಿ ಡಾಕ್ಟ್ರ್ ಹೇಳಿದರು ಇವಳ ಇದು ಫೀಟಸ್ ಇದು ಇದರಲ್ಲಿ ಹೃದಯದಲ್ಲಿ ಒಂದು ಮಾಂಸದ ತುಂಡು ಬೆಳೆದಿದೆ, ಮಾಸ್ ಇದೆ ಅಂತ. ಹಾಗೆ ನೋಡುವ. ಮತ್ತು ಕಿಡ್ನೀಸ್ ಕೂಡ ಎನ್ಲಾರ್ಜ್ ಆಗಿದೆ, ಇದೆ, ಮತ್ತು ಅದು ನಾರ್ಮಲ್ ಕಾಣ್ತಾ ಇಲ್ಲ ಅಂತ ಹೇಳಿದರು. ಮತ್ತು ಅಂದರೆ 6 ಮಂತ್ಸ್ ಆಗಿತ್ತು, ಆಲ್ರೆಡಿ 6 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದು. ಏನಿದ್ರು ನಾವು ಡೆಲಿವರಿ ನಂತರ ನೋಡಬೇಕು ಅಂತ ಹೇಳಿದರು. ಆಗಲೇ ನಮಗೆ ಗೊತ್ತಾಯಿತು ಇದು ಚೈಲ್ಡ್ ನಾರ್ಮಲ್ ಆಗಿ. ಹೌದು. ಮತ್ತು ಸಿಸೇರಿಯನ್ ಅಂದರೆ ನಾರ್ಮಲ್ ಡೆಲಿವರಿಗೆ ಅವರು ಇದು ಕೊಡಲಿಲ್ಲ, ಸಿಸೇರಿಯನ್ ಮಾಡಿದರು. ಸಿಸೇರಿಯನ್ ಆಗಿ ಒಬ್ಸರ್ವೇಷನಲ್ಲಿ ಇಟ್ಟರು. ಆಗ ಅದು ಹಾರ್ಟಲ್ಲಿ ಮಾಸ್ ಇದ್ದದ್ದು ಅದು ಇಲ್ಲ ಅಂತಾಯಿತು. ಟೂ ಮಚ್ ಇಟ್ ವಾಸ್ ಎನ್ಲಾರ್ಜ್ಡ್. ಐ ಹ್ಯಾವ್ ದ ರಿಪೋರ್ಟ್. ವೀಕ್ಷಕರೇ, ನಾನೇನು ವೈದ್ಯನಲ್ಲ, ಆದರೂ ಇದರಲ್ಲಿ ಕರೆಕ್ಟ್ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಒಂದು ಇದು ಕಿಡ್ನಿ ಅಲ್ಲ, ಇದು 2 ಕಿಡ್ನಿ, ಇದು ಎನ್ಲಾರ್ಜ್ ಆಗಿ ಇದೆಲ್ಲ ಕರೆಕ್ಟ್ ಸರಿಯಾಗಿ ಗೊತ್ತಾಗ್ತಾ ಇದೆ. ಒಂದು ಫುಲ್ ದೊಡ್ಡದಾಗಿದೆ, ಇನ್ನೊಂದು ಸಣ್ಣದಿದೆ ಎಂದಾಗಿ. ಓಕೆ, ಈ ರೀತಿ ಪ್ರಾಬ್ಲಮ್ ಇತ್ತು ಮಗು ಇರುವಾಗ. ಮತ್ತು ಕಿಡ್ನಿ ಫಂಕ್ಷನ್ ಕೂಡ ಒಂದು 70% ಡ್ಯಾಮೇಜ್ ಆಗಿದೆ, ಮತ್ತು ಇನ್ನೊಂದು 30% ಡ್ಯಾಮೇಜ್ ಆಗಿದೆ ಅಂತ ಹೇಳಿದರು. ಮತ್ತು ಎಷ್ಟಿದ್ರು ಬೈ 5 years ಶಿ ವಿಲ್ ನೀಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರು. ಅದಕ್ಕೆ ನೋ ಸೊಲ್ಯೂಷನ್. ಇದೆಲ್ಲ ಆದರೆ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿ ರೆಡ್ ಪಾರ್ಟ್ ಇದ್ದದ್ದು ಮಾತ್ರ ವರ್ಕ್ ಆಗ್ತದೆ. ಓಕೆ, ಈ ರೆಡ್ ಪಾರ್ಟ್, ಹೌದು, ಇದು ಬ್ಲಡ್, ಈ ರೆಡ್ ಪಾರ್ಟ್ ಮಾತ್ರ. ಅದು ಎಷ್ಟಿದೆ, ಅಲ್ಲಲ್ಲೇ ಒಂದು ತುಂಡಿದ್ದಾಗಿದೆ. ಓಕೆ, ಇನ್ನೊಂದು ಕಿಡ್ನಿ ಸಹ 30% ಆಲ್ರೆಡಿ ಡ್ಯಾಮೇಜ್. 70% ಮಾತ್ರ ಒಂದು ಕಿಡ್ನಿಯಲ್ಲಿ. ಅವಳು 1 year ಇರುವಾಗ ದಿಸ್ ವಾಸ್ ಸ್ಕ್ಯಾನ್. 4 months ಇಟ್ ವಾಸ್ ಸ್ಕ್ಯಾನ್. 4 monthsಲ್ಲಿ ಇದಾಗಿರುವಂಥದ್ದು ಸ್ಕ್ಯಾನ್ ರಿಪೋರ್ಟ್ ಇದು. ಮತ್ತೆ 4 monthsಲ್ಲಿ ಅವಳಿಗೆ ಫಿಟ್ಸ್ ಸ್ಟಾರ್ಟ್ ಆಯಿತು. ಓಹೋ, ಅಂದರೆ ಇದು ಬೇರೆ ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಫಿಟ್ಸ್ ಕೂಡ ಸ್ಟಾರ್ಟ್ ಆಯಿತು. ಫಿಟ್ಸ್ ಅಂದರೆ ಅನ್ಕಂಟ್ರೋಲೆಬಲ್, ಅಂದರೆ ಎವ್ರಿ 1 hour ಎವ್ರಿ 2 hours ಅವಳಿಗೆ ಬರ್ತಾ ಇತ್ತು. ಅಂದರೆ ಅದು ಹೀಗೆ ಬರೋದಂತಲ್ಲ, ಒಂಥರ ಜರ್ಕ್ ಆಗಿ ಬರ್ತಾ ಇತ್ತು ಅವಳಿಗೆ.
ಅದು ಬಂದ ಕೂಡಲೇ ಅವಳು ಫುಲ್ಲು ಒಂಥರ ವೆಜಿಟೇಬಲ್ ಆಗಿ ಲೈಫ್ಲೆಸ್ ಅವಳು ಮತ್ತೆ ಯಾರ ಹತ್ರ ಮಾತಾಡೋದಿಲ್ಲ, ಮತ್ತೆ ಕೂಗುದು ಸಿಕ್ಕಾಪಟ್ಟೆ, ಮತ್ತೆ ಮಲಗುದಿಲ್ಲ ಒಂದು 1 ಇಯರ್ ತನಕ ಅವಳು ಮಲಗುದಿಲ್ಲ ರಾತ್ರಿ, ಮಲಗಲಿಲ್ಲ. ಅಂದ್ರೆ ಅವಳಿಗೆ ಕಂಟಿನ್ಯೂಷನ್ ಬ್ರೈನ್ ಅದು ಆಕ್ಟಿವಿಟಿ ಆಗ್ತಾ ಇತ್ತು. ECG ಮಾಡಿದಾಗ ಹೇಳಿದ್ರು ಬ್ರೈನ್ ಅಲ್ಲಿ ಕೂಡ ಟ್ಯೂಮರ್ ಇದೆ ಅಂತ. ಮತ್ತೆ ಅದು ಪರ್ಟಿಕ್ಯುಲರ್ ಅದು ಜೆನೆಟಿಕ್ ಡಿಸೀಸ್ ಅಂತೆ, ಟ್ಯೂಬರಸ್ ಕ್ಲೋರೋಸಿಸ್ ಅಂತ. ಅದು ಎಲ್ಲ ಅಂದರೆ ಆಲ್ ಪಾರ್ಟ್ಸ್, ಆಲ್ ಆರ್ಗನ್ಸ್ ಆಫ್ ಯುವರ್ ಬಾಡಿ ಇಟ್ ವಿಲ್ ಅಫೆಕ್ಟ್. lungs, kidneys, brain, eyes, even eyes, lungs, everything. It will damage, not only your kidneys. ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಿಡ್ನೀಸ್ ಅಂತ ಇದರಲ್ಲಿ ಗೊತ್ತಾಯ್ತು. ಮತ್ತೆ ಲೇಟರ್ ಆನ್ ವಿ ಕೇಮ್ ಟು ಅವಳಿಗೆ ಇದು ಸೀಜರ್ ಸ್ಟಾರ್ಟ್ ಆಗುವಾಗ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿದಾಗ ಅವರು EEG ರಿಪೋರ್ಟ್ ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇವನ್ ಹೆಡ್ ಸ್ಕ್ಯಾನ್ ಮಾಡಿ ಇದು ರಿಪೋರ್ಟ್ ಬಂದ ಮೇಲೆ ಡಾಕ್ಟರ್ ಹೇಳಿದ್ರು ಇದು ಈಗಿಂತ ಕಾಯಿಲೆ ಟ್ಯೂಬರಸ್ ಕ್ಲೋರೋಸಿಸ್ ಹೇಳಿ ಒಂದು ಕಾಯಿಲೆ ಹೆಸರು ಹೇಳಿದ್ರು. ಓಕೆ, ಅದಕ್ಕೆ ನೋ ಕ್ಯೂರ್ ಅಂತ ಹೇಳಿದರು. ಸೀಜರ್ಸಿಗೆ ನಾವು ಫಿಟ್ಸಿಗೆ ನಾವು ಮೆಡಿಸಿನ್ ಕೊಡ್ತೇವೆ, ಅದು ನೋಡಬೇಕು ಎಷ್ಟು ಕಂಟ್ರೋಲೇಬಲ್ ಅಂತ. ಅದು ನಾವು ಕೊಡ್ತಾ ಇದ್ದೇವೆ, ಸ್ಟಾರ್ಟ್ ಮಾಡಿದ್ದೆವು. ನ್ಯೂರಾಲಜಿಸ್ಟ್ ಹತ್ರ ಹೋಗಿ 2-3 ಮೆನಿ ಡಾಕ್ಟರ್ಸ್ ವಿವೆನ್ ಟು ಸೋ ಮೆನಿ ಡಾಕ್ಟರ್ಸ್, ನ್ಯೂರಾಲಜಿಸ್ಟ್ ಹೋಗಿ ಒಂದು ಮೆಡಿಸಿನ್ ಕೊಡ್ತಾ ಇದ್ದೇವೆ. ಆದರೂ ಅದು ಕಂಟ್ರೋಲೇಬಲ್ ಇರಲಿಲ್ಲ, ಕಂಟಿನ್ಯೂಸ್ ಬರ್ತಾ ಇತ್ತು ಅವಳಿಗೆ. ಮತ್ತು ನೋ ಡೆವಲಪ್ಮೆಂಟ್, ಅಂದರೆ ಅವಳು ನೋಡ್ತಾ ಇಲ್ಲ, ಮುಖಕ್ಕೆ ನೋಡ್ತಾ ಇರಲಿಲ್ಲ. ಮತ್ತೆ ನಾಟ್ ರೆಕಗ್ನೈಸ್ ಎನಿಬಡಿ, ಯಾರನ್ನು ಪರಿಚಯ ಮಾಡ್ತಾರೆ, ಪರಿಚಯ ಆಗ್ತಾ ಇರಲಿಲ್ಲ. ಅಂದರೆ ಅವಳಿಗೆ ಅವಳದೇ ಇದರಲ್ಲಿ ಇದ್ಲು, ಅವಳಿಗೆ ಸರಿ ಇರಲಿಲ್ಲ. ಅವಳು ಎವ್ರಿ 1 hour ಅವಳಿಗೆ ಇದು ಬರ್ತಾ ಇತ್ತು, ಫಿಟ್ಸ್ ಬರ್ತಾ ಇತ್ತು. ಮತ್ತು ನಮಗೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಎಷ್ಟು ಸಮಯ ತನಕ ಇದೇ ರೀತಿ ಇತ್ತು ಅವಳಿಗೆ? ಸ್ಟಾರ್ಟ್ ಆದ್ದು 4 months, ಅರೌಂಡ್ 8 months 9 months ವರೆಗೆ ಕಾದೆವು ನಾವು. ಪುನಃ ಡಾಕ್ಟರ್ ಹತ್ರ ಹೋದೆವು. ಡಾಕ್ಟರ್ ಹೇಳಿದರು UK ಇಂದ ಮೆಡಿಸಿನ್ ತರಿಸಿ, ಅದರಲ್ಲಿ ಅದು ಫಿಟ್ಸ್ ಕಂಟ್ರೋಲಲ್ಲಿ ಬರ್ಬೋದು, ಬಾರದಿದ್ದರೆ ಬರ್ಬೋದು, ಮಾತ್ರ ಸೈಡ್ ಎಫೆಕ್ಟ್ ಇದೆ. ಅವಳ ಕಣ್ಣು ಹೋಗ್ಬೋದು, ಅದು ಸೈಡ್ ಎಫೆಕ್ಟ್. ಆದರೂ ಅದು ತಂದರೆ ಒಳ್ಳೆಯದು, ಇಲ್ಲದ್ರೆ ಅವಳು ಸಾಯ್ತಾಳೆ ಅಂತ ಹೇಳಿ. ಅದರ ಮೊದಲು ಡಾಕ್ಟರ್ ಎಪಿಲೆಪ್ಸಿಗೆ ಇದು ಮೆಡಿಸಿನ್ ಕೊಟ್ಟಿದ್ರು, ಫಸ್ಟ್ ಸಿರಪ್ ಕೊಟ್ಟಿದ್ರು. ಆಮೇಲೆ ಸಿರಪಲ್ಲಿ 1 week ನೋಡಿದ್ರೆ ಅದು ನಿಲ್ತಾ ಇಲ್ಲ ಆಯಿತು. ಪುನಃ ಡಾಕ್ಟರ್ ಹತ್ರ ಹೋದಾಗ ಪುನಃ ಅವರು ಟ್ಯಾಬ್ಲೆಟ್ ಬರೆದುಕೊಟ್ರು, ಸಿರಪ್ ಒಟ್ಟಿಗೆ ಟ್ಯಾಬ್ಲೆಟ್ ಕೊಡಲಿ, ಡಬಲ್ ಡೋಸ್ ಕೊಡಲಿ ಸರ್. ಅದರಲ್ಲಿಯೂ ಕಂಟ್ರೋಲ್ ಬರ್ತಾಯಿಲ್ಲ, 2 weeks ವೇಟ್ ಮಾಡಿದೆ. ಆಮೇಲೆ ಲಾಸ್ಟಲ್ಲಿ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರ್ ಹೇಳಿದರು, ನಾನು ಟಾಪ್ ಮೋಸ್ಟ್ ಮೆಡಿಸಿನ್ನ ಕೊಟ್ಟಿದ್ದೇನೆ, ಇಲ್ಲಿ ಮಂಗಳೂರಲ್ಲಿ ಇರೋ ಡಾಕ್ಟ್ರು. ಬೇರೆ ಯಾವ ಮದ್ದು ಇಲ್ಲಿ ಇಂಡಿಯಾದಲ್ಲಿ ಇರುವಂಥ ಮದ್ದು ನಾನು ಕೊಟ್ಟು ನೋಡಿ ಆಯಿತು, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಹಾಗಾಗಿ ನನಗೆ ಒಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ಬೋದು, ಟ್ಯಾಬ್ಲೆಟ್. ಆದರೆ ಅದು ನಿಮಗೆ ತರಿಸ್ಲಿಕ್ಕೆ ಆಗೋದಾದ್ರೆ ತರಿಸಿ ಅಂತ ಹೇಳಿದೆ. ಅದಕ್ಕೆ ನಾವು ಹೇಳಿದೆ, ಇವಳ ಮಮ್ಮಿ ಅಬ್ರಾಡಲ್ಲಿರೋದು ನೋಡಿ, ಅವ್ರ ಹತ್ರ ಗಲ್ಫಲ್ಲಿರೋದು, ಹಾಗೆ ಅವ್ರ ಹತ್ರ ಹೇಳ್ತೇವೆ. ಅದಕ್ಕೆ ಅವ್ರು ಹೇಳಿದ್ರು ಗಲ್ಫಲ್ಲಿ ಎಲ್ಲಿ ಸಿಕ್ಕಲಿಕ್ಕಿಲ್ಲ. ಇವನ್ US ಅಲ್ಲಿ 2007 US ಅಲ್ಲಿ ಸಿಕ್ಕೋದು, ನೀವು ಟ್ರೈ ಮಾಡಿ, UK ಜರ್ಮನಿ ಆ ಕಡೆ ನೀವು ಟ್ರೈ ಮಾಡ್ಬೋದು ಯಾರು ಇದ್ರೆ. ನಮಗೆ ಅಲ್ಲಿ ಪರಿಚಯದವ್ರು ಯಾರು. ಆ್ಯಕ್ಚುಲಿ ಮಮ್ಮಿಗೆ ಫೋನ್ ಮಾಡುವಾಗ ನಾನು ಹೇಳಿದೆ ಇಂಥದ್ದು ಟ್ಯಾಬ್ಲೆಟ್ ಬೇಕು ಅವಳಿಗೆ ಅಂತ. ಅದಕ್ಕೆ ಹೇಳಿದರು ಟ್ಯಾಬ್ಲೆಟ್ ಎಲ್ಲ ಬಿಡು, ನಾನು ಒಂದು ಜಾಗ ಇರ್ತೇನೆ, ಅಲ್ಲಿ ಹೋಗಬೇಕು ನೀನು, ಪಾಸ್ಟರ್ ಪ್ರಸನ್ನ ಚರ್ಚ್ ಇದೆ. ಆ್ಯಕ್ಚುಲಿ ಅವ್ರು ಹೇಳಿದ್ರು, ನಮಗೆ ಆಗ ಗೊತ್ತಿರಲಿಲ್ಲ, ಒಂದು ಜಾಗ ಇರ್ತೇನೆ, ಅಲ್ಲಿ ಹೋಗಬೇಕು, ಅಲ್ಲಿ ಪಾಸ್ಟರ್ ಇದ್ದಾರೆ, ಅವರೆಂತ ಹೇಳ್ತಾರೆ ಹಾಗೆ ಮಾಡಿ, ನೀವು ವೀಕ್ಲಿ ಒನ್ಸ್ ಹೋಗಲೇಬೇಕು ಅಂತ ಹೇಳಿದರು. ನಾವು ಪ್ರೇಯರ್ ಮಾಡ್ತೇವೆ, ಪ್ರೇಯರಲ್ಲಿ ಇಂಪಾಸಿಬಲ್ ಆದದ್ದು ಯಾವುದೂ ಇಲ್ಲ, ನೀವು ಇದೆಲ್ಲ ಬಿಡು, ಈಗ ಮೆಡಿಸಿನ್ಸ್ ಎಲ್ಲ ಬಿಡು ಅಂತ ಹೇಳಿದ್ರು. ಮತ್ತು ಅವ್ರು ಪ್ರೇಯರ್ ಮಾಡಿದ್ರು ಇವಳ ಮೇಲೆ ಫೋನಲ್ಲೇ. ಆಗ ಸ್ವಲ್ಪ ಚೇಂಜಸ್ ನಮಗೆ, ನಾವು we saw the changes in her when she prayed over the phone. ಆಗ ನಮಗೆ ಆಯಿತು ಪ್ರೇಯರಲ್ಲಿ ಏನೋ there is a secret in prayer. We understood that there is a living God. So we started going to Pastor's church when she was 8 months. When she was 8 months, we didn't know. Actually, I was going to church. ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ, ಕ್ಯಾಥಲಿಕ್ ಚರ್ಚಿಗೆ. ನಾನು ಜಸ್ಟ್ ಫಾರ್ ರುಟೀನ್ ಗೋಯಿಂಗ್ ಆ್ಯಂಡ್ ಕಮಿಂಗ್, ದಟ್ಸ್ ಆಲ್. ಐ ಡಿಡ್ಂಟ್ ನೋ ಗಾಡ್, ಐ ಡಿಡ್ಂಟ್ ನೋ ದಟ್ he is still alive and he delivers, he saves. I didn't know, ನನಗೆ ಗೊತ್ತಿರಲಿಲ್ಲ ಆ ಥರ ಬಿಡುಗಡೆ ಕೊಡ್ತಾನೆ, ನಿಮ್ಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಿಮ್ಮ ತಾಯಿಯವರಿಗೆ, ನಿಮ್ಮ ಮಮ್ಮಿಯವರಲ್ಲ ಅಲ್ಲಿ ಹೇಳಿದ್ರು, ಅವ್ರಿಗೆ ಯಾಕೆ ಪರಿಚಯ ಇರೋದು? ಅವರು ಆ್ಯಕ್ಚುಲಿ ಆಲ್ರೆಡಿ ಇನ್ ದ ಲಾರ್ಡ್, ಅವರು ರಕ್ಷಣೆ ಹೊಂದಿದ್ರು ಅವರಲ್ಲಿ. ಮತ್ತು ಅವರು ಅಂದರೆ ಇವಳು ಹುಷಾರಿಲ್ಲದಾಗ ತುಂಬ ಪ್ರೇಯರ್ ಎಲ್ಲ ಮಾಡ್ತಾಯಿದ್ರು, ಮತ್ತು ನಮಗೆ ಕೂಡ ಹೇಳ್ತಾ ಇದ್ರು. ಮತ್ತು ನಾವು ಅಷ್ಟು ಸೀರಿಯಸ್ಲಿ ತಗೊಳ್ಳಿಲ್ಲ.
ಅಷ್ಟುವರೆಗೆ ಅಂದರೆ ಮೊದಲಿಂದ ಹೇಳ್ತಾ ಇದ್ರು. ನಾವು ಮ್ಯಾರೇಜ್ ಆದ ಕೂಡಲೇ ಹೇಳ್ತಾ ಇದ್ರು, ಅಂದರೆ ಯು ನೀಡ್ ಟು ಕಮ್ ಟು ದ ಲಾರ್ಡ್ ಅಂತ ಹೇಳ್ತಾ ಇದ್ರು. ನಾವು ಅಷ್ಟು ಸೀರಿಯಸ್ಲಿ ತಗೊಳ್ಳಿಲ್ಲ. ಇದು ಇನ್ಸಿಡೆಂಟ್ ಆದಮೇಲೆ ನಾವು ಸ್ವಲ್ಪ ವಿ ಸಬ್ಮಿಟೆಡ್ ಅವರ್ ಸೆಲ್ಫ್ ಆ್ಯಕ್ಚುಲಿ. ಆ್ಯಂಡ್ ಮತ್ತೆ ಅವರಿಗೆ ಹೇಗೆ ಪರಿಚಯ ಇತ್ತಂತ ನನಗೆ ಗೊತ್ತಿಲ್ಲ. ಮತ್ತೆ ಪ್ರೇಯರ್ಗೆ ಬರ್ಲಿಕ್ಕೆ ಪ್ರಾರಂಭಿಸಿ. ಹೌದು, ನೀವು ಚರ್ಚ್ಗೆ ಬರ್ತಾ ಇದ್ರ ಮೇಲೆ? ಹೌದು, ಎವ್ರಿ ವೀಕ್ ಬರ್ತಾ ಇದ್ದೆವು. ಮತ್ತು ನಾವು ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಬೈಬಲಲ್ಲಿ ನಮಗೆ ಗೊತ್ತಾಯಿತು, ಆ್ಯಕ್ಚುಲಿ ನಾವು ರೋಮನ್ ಕ್ಯಾಥಲಿಕಲ್ಲಿ ಬೈಬಲ್ ಓದೋದೇ ಇಲ್ಲ. ಆ್ಯಕ್ಚುಲಿ ಓದೋದೇ ಇಲ್ಲ. ಫಸ್ಟ್ ಟೈಮ್ ದೊಡ್ಡ ಪ್ರಾಬ್ಲಮ್ ಅಂದರೆ ಅಲ್ಲೇ ಇರೋದು. ಬೈಬಲ್ ಓದೋದಿಲ್ಲ, ಸತ್ಯ ಗೊತ್ತಾಗೋದಿಲ್ಲ, ಅದರಿಂದ ಹೊರಗೆ ಅಂದರೆ ರಕ್ಷಣೆ ಬರಲಿಕ್ಕೆ ಆಗೋದಿಲ್ಲ. ಬೇರೆ ವಾಕ್ಯದಲ್ಲಿ ಸತ್ಯನ ತಿಳ್ಕೊಳ್ಳಿರಿ, ಸತ್ಯವನ್ನು ಬಿಡುಗಡೆ ಮಾಡೋದ್ರಿಂದಾಗಿ. ಅದನ್ನೇ ಸತ್ಯ ತಿಳ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಓಕೆ, ಮುಂದುವರ್ಸಿ. ಅವಾಗ ನೀವು ಓದ್ತಾ ಇರಲಿಲ್ಲ, ಇಲ್ಲಿ ಬೈಬಲ್ ಓದ್ಲಿಕ್ಕೆ ಶುರು ಮಾಡಿದಿರಿ, ಮುಂದುವರ್ಸಿ. ಆಗ ಅವರ್ ಫೇತ್ ಗ್ರೂ. ನಾವು ಎಕ್ಸ್ಪ್ಲೇನ್ ಅದನ್ನು ನೋಡಿ ಒಂದು ದಿವಸ ಅಲ್ಲದ್ರೆ ನಾವು ಡಾಕ್ಟ್ರಿಂದ ರಿಟರ್ನ್ ಬರುವಾಗ ಇವಳ ತಾಯಿಗೆ ಫೋನ್ ಬಂತು. ಹಾಗೆ ಫೋನ್ನಲ್ಲಿ ಹೀಗೆ ಹೇಳಿದ್ದು, ಯಾಕಂದರೆ 4-5 ಡಾಕ್ಟ್ರ್ ಹತ್ರ ಹೋದೆ, ಸ್ಪೆಷಲಿಸ್ಟ್ ಹತ್ರ ಹೋದೆ, ನ್ಯೂರಾಲಜಿಸ್ಟ್ ಮತ್ತು ನ್ಯೂರೋಸರ್ಜನ್, ಹಾಗೆ ಬೇರೆ ಬೇರೆ ಡಾಕ್ಟರ್ ಹತ್ರ ಹೋದೆ. ಹಾಗೆಲ್ಲ ಒಂದೊಂದು ಡಾಕ್ಟ್ರ್ ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಇವನ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಆದ ನಂತರ ಒಂದು ಡಾಕ್ಟ್ರ್ ಹೇಳಿದ್ರು ಅದರ ಕಿಡ್ನಿ ಮೇಲ್ಗಡೆಯಲ್ಲಿ ಗುಳ್ಳೆ ಇರ್ತದೆ, ಅದನ್ನು ಕಟ್ ಮಾಡಿ ಓಪನ್ ಮಾಡಿ ಹಾಗೆ ಬಿಡಬೇಕು, ಇಲ್ಲ ಒಬ್ಬರು ಹೇಳಿದ್ರು. ಇನ್ನೊಂದು ಡಾಕ್ಟ್ರ್ ಹೇಳಿದ್ರು ಹಾಗೆ ಬಿಡಬೇಕು, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮೆಡಿಸಿನ್ ಇಲ್ಲ, ಯಾಕಂದರೆ ಆ ಮೆಡಿಸಿನ್ ಕೊಟ್ಟದ್ದು ಯಾವುದೋ ಆ ಜಾಗೆಗೆ ಹೋಗೋದಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಮೆಡಿಸಿನ್ ಇಲ್ಲ. ಹಾಗೆ ನಾವು ವಿ ಆರ್ ಸೋ ಫುಲ್ ಕನ್ಫ್ಯೂಸ್ ಆಗಿ. ಹಾಗೆ ಒಂದು ದಿವಸ ಅಷ್ಟು ಟೆನ್ಷನಲ್ಲಿ ಸಂಜೆಯಲ್ಲಿ ನಾವು ಬರ್ತಾ ಇರುವಾಗ ಇವಳು ಮಮ್ಮಿದು ಫೋನ್ ಬಂತು. ಫೋನ್ ಬಂದು ಇವಳು ಹೀಗೆ ನಮಗೆ ಟ್ಯಾಬ್ಲೆಟ್ ಹೇಳಿದರು, ಹಾಗೆ ಇಂಥ ಟ್ಯಾಬ್ಲೆಟ್, ಅದಕ್ಕೆ ನೋಡೋಣ ನಾನು ಇಲ್ಲಿ ಟ್ರೈ ಮಾಡ್ತೇನೆ ಅಂತ ಹೇಳಿದ್ರು. ಆದರೆ ನೀವು ಪ್ರೇಯರ್ ಸಹ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಅಷ್ಟೇನು ಇದರಲ್ಲಿಲ್ಲ ಆಯಿತು, ನನಗೆ ಏನು ಪ್ರೇಯರ್. ಹಾಗೆ ಇವಳ ಹತ್ರ ಹೇಳಿದ್ರು ಮಗುವಿನ ಕಿವಿ ಹತ್ರ ಫೋನ್ ಕೊಡಲಿಕ್ಕೆ, ಮೊಬೈಲ್. ಹಾಗೆ ಇವಳು ಮಗುವಿನ ಕಿವಿ ಹತ್ರ ಮೊಬೈಲ್ ಫೋನ್ ಕೊಟ್ಟರು. ಹಾಗೆ ಅವರು ಆ ಕಡೆಯಿಂದ ಪ್ರೇಯರ್ ಮಾಡ್ತಾರೆ. ಹಾಗೆ ಒಂದು 5 ನಿಮಿಷ ಪ್ರೇಯರ್ ಮಾಡಿದ್ರು. ಇವಳು ಕಿರಿಕಿರಿ ಮಾಡ್ತಾಯಿದ್ಲು, ಅವರು ಪ್ರೇಯರ್ ಮಾಡಿ. ಹಾಗೆ ಮತ್ತೆ ಸಂಜೆಯಲ್ಲಿ ಮನೆಗೆ ಬಂದು ಮತ್ತೆ ಸ್ವಲ್ಪ ಕತ್ತಲೆ ನೈಟಲ್ಲಿ ಜಸ್ಟ್ ಇಲ್ಲರೆ ಹಾಫ್ ಆನ್ ಅವರಿಗೆ 1 ಗಂಟೆಗೆ ಇವಳಿಗೆ ಸೀಜರ್ ಬರ್ತಾಯಿತ್ತು. ಏನೋ ಸಮಥಿಂಗ್ ಏನೋ ಆಗಿದೆ ಹೇಳಿ ನನಗೊಂಥರ ಇದು ನೋಡ್ತಾ ಇದ್ದೆ ನಾನು. ಅಂದರೆ ಅವಳಿಗೆ ಒಂದು 15 ಮಿನಿಟ್ಸ್ ಆ ಸೀಜರ್ ಇರ್ತಾಯಿತ್ತು, 5, 10, 15 ನಿಮಿಷ. ಆ ಪ್ರೇಯರ್ ಆದ ನಂತರ ನೈಟಲ್ಲಿ ಅವಳಿಗೆ ಒಂದು 5 ನಿಮಿಷ ಅಟ್ಯಾಕ್ ಆಗ್ತಾಯಿತ್ತು, ಆಮೇಲೆ ನಾರ್ಮಲ್ ಆಗ್ತಾಯಿತ್ತು. ಮತ್ತು ಸ್ವಲ್ಪ ಹೊತ್ತಾದ ನಂತರ ಎಕ್ಸ್ಟೆಂಟ್ ಇಲ್ಲ, ಇದು ಹೌದು ಕಮ್ಮಿ. ಹಾಗೆ ನನಗೆ ಸ್ವಲ್ಪ ನಾನು ಆಲೋಚನೆ ಮಾಡಲಿಕ್ಕೆ ಅವರು ಅಲ್ಲಿ ಪ್ರೇಯರ್ ಮಾಡಿದರು, ಇಲ್ಲಿ ಏನೋ ಆಗ್ತಾ ಚೇಂಜಸ್ ಅವಳಲ್ಲಿ ಇದೆ ಹೇಳಿ. ಹಾಗೆ ಮತ್ತೆ ನಾವು ಮತ್ತೆ ನೋಡುವ ಹೇಳಿ ಅವರು ಹೇಳಿದರು. ಅವರು ಮತ್ತೆ ಹೀಲಿಂಗ್ ಸ್ಕ್ರಿಪ್ಚರ್ ಹೇಳಿ ಕಳಿಸ್ತಾ ಇದ್ರು, ಯೇಸು ಕ್ರಿಸ್ತ ಯಾವ ರೀತಿ ಅವರು ಇಲ್ಲಿರುವಾಗ ಯಾವ ರೀತಿ ಗುಣಪಡಿಸಿದ್ದು ಅದೆಲ್ಲ. ಹಾಗೆ ಅದು ಬುಕ್ಕನ್ನು ಕಳಿಸಿದ್ರು. ಹಾಗೆ ಆಮೇಲೆ ಅವ್ರು ಹೇಳಿದ್ರು ಮಗುವಿನ ತಲೆ ಮೇಲೆ ಮತ್ತು ಇದು ಹೊಟ್ಟೆ ಭಾಗದಲ್ಲಿ ಕೈ ಇಟ್ಟು ಕ್ಲೇಮ್ ಮಾಡಿ, ಹೀಲಿಂಗ್ ಕ್ಲೇಮ್ ಮಾಡಿ. ಹಾಗೆ ಅದನ್ನು ಓದೋದು, ಯೇಸು ಕ್ರಿಸ್ತ ಯಾವ ರೀತಿ ಬ್ಲಡ್ ಇಶ್ಯೂ ಇದ್ದ ಹೆಂಗಸಿಗೆ ಇದು ಹೀಲಿಂಗ್ ಆಯಿತು, ಹೀಲ್ ಮಾಡಿದರು. ಆ ರೀತಿ ಅದೇ ಇದು ಮಗಳ ಹೆಸರು ಕರೆದು ನಾವು ಆ ರೀತಿ ಪ್ರಾರ್ಥನೆ ಅದೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಹಾಗೆ ಕಂಟಿನ್ಯೂ ಆಗ್ತಾ ಹಾಗೆ ಒಂದು 1 ಮಂತ್ 2 ಮಂತ್ ನಂತರ ಇವಳ ಸೀಜರ್ ಅಟ್ಯಾಕ್ ಹಾಫ್ ಆನ್ ಅವರ್ 1 ಅವರ್ ಇದ್ದದ್ದು ಅದು ಜಾಸ್ತಿ ಟೈಮ್ ಜಾಸ್ತಿ ಆಗ್ತದೆ. 1 ಅವರಲ್ಲಿ ಇರೋದು 2 ಗಂಟೆ, 2 ಅವರ್ಸ್, 3 ಅವರ್ಸ್. ಹಾಗೆ ಎವ್ರಿ ಡೇ ನಾನು ಚೇಂಜಸ್ ನೋಡ್ತಾ ಇದ್ದೆ. ನಾವು ಪ್ರೇಯರ್ ಮಾಡೋದು ನೈಟ್ ಪ್ರೇಯರ್. ಅವಳಿಗೆ ಯಾವೆಲ್ಲ ಸೀಜರ್ ಅಟ್ಯಾಕ್ ಆಗ್ತದೆ ನನಗೆ ಹೆದರಿಕೆ ಆಗ್ತಾಯಿತ್ತು, ನೋಡ್ಲಿಕ್ಕೆ ಆಗ್ತಾಯಿಲ್ಲ ಅವಳನ್ನು. ಹಾಗೆ ಇದನ್ನು ನನ್ನ ಅವಳ ತಲೆ ಮೇಲೆ ಕೈ ಇಟ್ಟುಕೊಂಡು ನಾನು ಜಸ್ಟ್ ಐ ವಾಸ್ ಸಿಂಗಿಂಗ್ ಸಾಂಗ್ ಆ ಟೈಮಲ್ಲಿ. ದೇವ್ರದ್ದು ಇದೆ ನನಗೆ ಅರ್ಧ ಒಂದೊಂದು ಸೆಂಟೆನ್ಸ್. ಅಂದ್ರೆ ನೀವು ಪ್ರೇಯರ್ಗೆ ಬರ್ತಾ ಇದ್ರಿ ಇಲ್ಲಿ? ಹೌದು, ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಾಗೆ ಇದು ಪ್ರಾರ್ಥನೆ, ಅಲ್ಲಿಂದ ಮೆಸೇಜ್ ಕೇಳೋದು, ಇಲ್ಲಿ ಈ ರೀತಿ ನಮಗೆ ಐಡಿಯಾ ಸಿಕ್ಕಿದೆ. ಇಲ್ಲಿ ಚರ್ಚಿಗೆ ಬಂದಲ್ಲಿ ಯಾವ ರೀತಿ ಪ್ರಾರ್ಥನೆ, ನಂಬಿಕೆ ಅಂದರೆ ಏನು,
ಯಾವ ರೀತಿಯಲ್ಲಿ ಅವರು ಖಾಲಿ ಒಮ್ಮೆ ಪ್ರೇಯರ್ ಮಾಡಿದ್ರು. ಅದ್ರ ನಂತರ ಈ ರೀತಿ ನಾವು ನಂಬಿಕೆಯಲ್ಲಿ ಒಳ್ಳೆ ಇದು ಮಾಡಲಿಕ್ಕೆ ಸ್ಟಾರ್ಟ್. ನಮ್ಮ ಲೈಫಲ್ಲಿ ಎಷ್ಟು ಇದಕ್ಕೆ ಎಷ್ಟು ಬೇಜಾರಾಯಿತು ಅಂದರೆ, ಇವನ್ ವಿ ಥಾಟ್ ಆಫ್ ಕಮಿಟಿಂಗ್ ಸುಸೈಡ್. ಅಂದರೆ ಇವಳು ಇನ್ನು ನಮಗೆ ಲೈಫ್ ಇಲ್ಲ. ಇವನ್ ಡಾಕ್ಟ್ರ್ ಹೇಳಿದ್ರು ಇನ್ನೊಂದು ಮಗು ಆದರೂ ಅದು ಗ್ಯಾರಂಟಿ ಇಲ್ಲ, ಅವಳಿಗೆ ಸಹ ಆಗೋ ಚಾನ್ಸ್ ಇದೆ, ಇದು ಹೆರಿಡಿಟರಿ ಅಂತ ಹೇಳಿದ್ರು. ಹಾಗಾಗಿ ಇನ್ನೂ ಲೈಫ್ ಎಂತ ನಮಗೆ ಇನ್ನೇನು ಲೈಫ್ ಹೇಳಿ ನಾವು ಇವನ್ ವಿ ಥಾಟ್ ಆಫ್ ಕಮಿಟಿಂಗ್ ಸುಸೈಡ್. ಒನ್ ನೈಟ್ ನಾವು ಆಲ್ಮೋಸ್ಟ್ ನಾವು ಮಾತಾಡಿ ಎಲ್ಲ ಇದು ಮಾಡಿದ್ದು. ಐ ವಾಸ್ ರೆಸ್ಲೆಸ್, ಶಿ ವಾಸ್ ರೆಸ್ಲೆಸ್. ಒಂದು ಕಡೆಯಲ್ಲಿ ಮಗು ಅಳ್ತಾ ಇದೆ, ಮನೆಯಲ್ಲಿ ಬೇರೆ ಇವಳ ತಂಗಿ ಮಾತ್ರ ಇರೋದು. ಹಾಗೆ ಅಂಥ ಪರಿಸ್ಥಿತಿ. ನಾವು ಡ್ಯೂಟಿಯಿಂದ ಬರೋದು ಮತ್ತು ಇವಳನ್ನು ನೋಡೋದು, ಸಂಜೆ ಕತ್ಲೆ ಆಗುವ ನಮಗೆ ಒಂಥರ ಹೆದರಿಕೆ, ಭಯ ಆಗ್ತಾಯಿತ್ತು. ಯಾಕಂದ್ರೆ ಸಂಜೆ ನಂತರ ಇವಳಿಗೆ ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ನಾವು ಈ ರೀತಿ ಪ್ರೇಯರಿಗೆ ಬಂದೇ ನಮಗೆ ಒಂಥರ ಧೈರ್ಯ, ದೇವರ ಮೇಲೆ ನಂಬಿಕೆ. ನಾನು ಕಣ್ಣಾರೆ ಆ ಚೇಂಜಸನ್ನು ನೋಡಿದೆ. ನಾನು 15 ದಿವಸ 1 hour 2 hour 3 hours, ಮತ್ತು ಬೆಳಿಗ್ಗೆ ಒಮ್ಮೆ ಆದರೆ ಮಧ್ಯಾಹ್ನ ಆದ ನಂತರ ಮತ್ತೆ ಸಂಜೆ ಈ ರೀತಿ ಆಗ್ತದೆ. ಮತ್ತು ಬೆಳಿಗ್ಗೆ ಆದ ನಂತರ ಸಂಜೆಯಲ್ಲಿ ಸೀಸನ್ ನೋಡಿ. ಈ ರೀತಿ ಈ 15 days ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಆ 15 ದಿವಸ ಆ ಚೇಂಜಸ್ ನಾನು ನೋಡಿದ್ದು ಇವಳಲ್ಲಿ. ಅದೇ ನನಗೆ ಜಸ್ಟ್ ಅ ಫೇತ್, ನಂಬಿಕೆ. ಹೌದು, ನಂಬಿಕೆ ಇದಾಯ್ತು ನನಗೆ. ಯಾಕೆಂದ್ರೆ ನಾವು ಯಾಕೆ ನೀವಂದರೆ ಯಾರು ಇಲ್ಲ, ದೇವರೇ ಇಲ್ಲ ನಿಮ್ದು ಆ ಮಟ್ಟಕ್ಕೆ ಬಂದಂಥವ್ರು. ಆದರೆ ಸೈತಾನ ಒಂದು ಕಡೆ ನೋಡೋದಾದರೆ ಅವೆಲ್ಲ ಹಾಳು ಮಾಡಲಿಕ್ಕೋಸ್ಕರ ಬಂದ. ಯಾಕಂದರೆ ನಿಮ್ಮ ಮಗುವಿನ ವಿಷಯ, ಮಗುವಿನ ಆರೋಗ್ಯವನ್ನೆಲ್ಲ ಹಾಳು ಮಾಡಿ ಅದರ ಮೂಲಕ ನಿಮ್ಮ ಈ ಕುಟುಂಬವನ್ನು ನಾಶ ಮಾಡೋದಕ್ಕೆ ಯೋಚನೆ ಮಾಡಿದ. ಆದರೆ ದೇವರು ಅದನ್ನು ಬದಲಾಯಿಸಿ ನೀವು ಆತನ ಬಳಿಗೆ ಕರೆಯುವಾಗಿ ಆತನ ನಿಬ್ಬರ ಕೂಡ ನಿಮ್ಮ ಈ ಕುಟುಂಬವನ್ನು ಆತನ ಬಳಿಗೆ ಸೆಳ್ಕೊಂಡ. ಸೈತಾನ ಹಾಳು ಮಾಡೋದಕ್ಕೆ, ಕೆಡೋದಕ್ಕೆ, ನಾಶ ಮಾಡೋದಕ್ಕೆ ಬಂದರೆ ದೇವರು ಅದನ್ನು ಉಳಿಸೋದಕ್ಕೋಸ್ಕರ ಬಂದಿದ್ದಾನೆ. ಓಕೆ, ಅದು ನಿಮ್ಗೆ ಸತ್ಯ ನಿಮ್ಗೆ ಗೊತ್ತಾಯಿತು. ಓಕೆ, ನಂತರ ಏನಾಯ್ತು ಮತ್ತೆ ಮುಂದೆ? ಎವ್ರಿ ಸಂಡೇ ಆದರೂ ನೋಡಿ, ನಾನು ನಂಬಿಕೆ ಬಂದ ಮೇಲೆ ಸಹ ರೆಗ್ಯುಲರ್ ಗೋಯಿಂಗ್ ಟು ಚರ್ಚ್. ಅದು ನನ್ನ ಲೈಫಲ್ಲಿ 13 ವರ್ಷದಿಂದ ನಾನು 29 ವರ್ಷವರೆಗೆ ನಾನು ಅದು ಡಿಸ್ಕಂಟಿನ್ಯೂ ಆದದ್ದು. ನನಗೆ ದೇವರ ಹತ್ರ ಹೋಗೋದು, ಚರ್ಚ್ ಹೋಗ್ತಾ ಇದ್ದೆ. ಆದರೆ ಇನ್ ಬಿಟ್ವೀನ್ ಪ್ರೇಯರ್ 4 ಗಂಟೆಗೆ ಹೇಳಿದ್ರೆ 3:30ಗೆ ಕೆಲವೊಮ್ಮೆ ಇವಳ ಹತ್ರ ಹೇಳ್ತಾ ಇದ್ದೆ, ನೀ ಹೋಗು. ಆ ರೀತಿ ಒಂದು ಇದಲ್ಲೇ ಇದೆ, ನಾವು ಹೋಗುವ. ಆಮೇಲೆ ಕೆಲವೊಮ್ಮೆ ಲೇಟಾಗಿ ಮುಟ್ತಾ ಇದ್ದೇವೆ. ಅಷ್ಟು ಸೀರಿಯಸ್ನೆಸ್ ಬಂದಿಲ್ಲ ಆಯಿತು. ಅಂದರೆ ದೇವರಿದ್ದಾರೆ ಹೋಗ್ಬೇಕು ಹೇಳೋ ಒಂದು ಇದಿತ್ತು. ಇನ್ನೊಂದು ನೋಡಿದ್ರೆ ಮಗಳ ಪರಿಸ್ಥಿತಿ. ಹೌದು, ಓಕೆ. ಹಾಗೆ ಇದಾಗಿ ಕಂಟಿನ್ಯೂಟಿ ಆಗಿ 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 ಮತ್ತೆ ರೆಗ್ಯುಲರ್ ಆಗಿ ಎವ್ರಿ ಸಂಡೇ ಎಷ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮಗಳ ಆರೋಗ್ಯ ಅದರ ನಂತರ ಚೇಂಜ್ ಆದ. ಅದು ಆ 1 ಮಂತಲ್ಲಿ ನಾವು ಮೆಡಿಸಿನ್ ಸ್ಟಾಪ್ ಮಾಡಿದೆವು ವಿದೌಟ್ ಡಾಕ್ಟರ್ಸ್ ಪರ್ಮಿಷನ್. ಡಾಕ್ಟರ್ ಹೇಳಿದ್ರು ನೀವು ಮೆಡಿಸಿನ್ ಸ್ಟಾಪ್ ಮಾಡಲೇಬಾರ್ದು. ಅಂದರೆ ಅದು ಆಂಟಿಸೀಜರ್, ಅದು ಇಮಿಡಿಯೇಟ್ ಸ್ಟಾಪ್ ಮಾಡಬಾರ್ದು. ಅದು ಡೋಸ್ ಕಡಿಮೆ ಮಾಡಿ ಸ್ಟಾಪ್ ಮಾಡಬೇಕು. ನಾವು ಇಮಿಡಿಯೇಟ್ ಸ್ಟಾಪ್ ಮಾಡಿದೆವು. ವಿ ಸೆಡ್ ಗಾಡ್ ವಿ ಗಿವ್ ಆರ್ ಚೈಲ್ಡ್ ಟು ಯು ಟೇಕ್ ಕೇರ್. ಒಂದು ರಾತ್ರಿಯಲ್ಲಿ ಅದೇ ಹೇಳಿದ್ದು ದೇವರೇ. ನಾನು ಆ ಹೀಲಿಂಗ್ ಸ್ಕ್ರಿಪ್ಚರ್ ಎಲ್ಲ ಓದ್ತಾ ಇರೋ ಟೈಮಲ್ಲೇ ದೇವರ ಒಂದು ರಾತ್ರಿ ಐ ಡಿಸೈಡೆಡ್, ಇನ್ನು ಮೇಲೆ ನಾನು ಏನೇ ಆಗಲಿ ಮಗು ಏನಾದರೂ ತೊಂದರೆ ಇಲ್ಲ, ನಾನಿನ್ನು ಈ ಮೆಡಿಸನನ್ನು ಕಂಟಿನ್ಯೂ ಮಾಡೋದಿಲ್ಲ. ಅದಕ್ಕೆ ಆ ನೈಟಲ್ಲಿ ನಾನು ಆ ಇಮೋಷ್ನಲ್ಲಿ ಡಿಸಿಷನ್ ತೆಗೆದದ್ದು ಏನು ಹೇಳಿ ಗೊತ್ತಿಲ್ಲ. ಆದರೆ ನಾನು ದೇವರೇ ನೋಡ್ತಾರೆ, ದೇವರೇ ನಿಮ್ಮ ಕೈಯಲ್ಲಿ ನಾನು ಮಗುವನ್ನು ಕೊಡ್ತಾ ಇದ್ದೇನೆ, ನಾಳೆಯಿಂದ ನಾನು ಈ ಮದ್ದನ್ನೇ ಕೊಡೋದಿಲ್ಲ ಹೇಳಿ ನಾನು ಇದು. ಮರುದಿವಸ ಬೆಳಿಗ್ಗೆ ಎದ್ದ ಮೇಲೆ ನನಗೆ ಮುಂಚಿನ ದಿವಸ ರಾತ್ರಿಯಲ್ಲಿ ಇದರಲ್ಲಿ ಹೇಳಿದ್ದು ನೆನಪಾಯಿತು. ಮದ್ದು ಕೊಡೋದು, ಯಾಕಂದರೆ ಬೆಳಿಗ್ಗೆ ಒಮ್ಮೆ ನೈಟಲ್ಲಿ ಒಮ್ಮೆ ಕೊಡಲೇಬೇಕು ಹೇಳಿದರು ಡಾಕ್ಟ್ರ್. ಇಲ್ಲದ್ರೆ ಮಗು ಇದು ಬ್ರೈನ್ ಅಪ್ಸೆಟ್ ಆಗಿ ಏನೆಲ್ಲ ಆಗುವ ಚಾನ್ಸ್ ಇತ್ತು. ಮತ್ತು ನೀವು ನನ್ನ ಹತ್ರ ಬರಬಾರ್ದು ಹೇಳಿ ಡಾಕ್ಟರ್ ವಾರ್ನಿಂಗ್ ಮಾಡಿದ್ರು ಫಸ್ಟಲ್ಲೇ. ಅದ್ರ ನಂತರ ಅವ್ರು ಸ್ಟಾರ್ಟ್ ಮಾಡಿದ್ರು. ಹಾಗೆ ಆ ಮರುದಿವಸ ನನಗೆ ಒಂದು ಕಡೆಯಲ್ಲಿ ಡಾಕ್ಟರ್ ಹೇಳೋ ನೆನಪಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ನಾನು ದೇವರಿಗೆ ಹೇಳಿದ್ದು ನೆನಪಾಗ್ತದೆ. ಆದ್ರೆ ನಾನು ಧೈರ್ಯದಲ್ಲಿ ದೇವರ ಕೈಯಲ್ಲಿ ಕೊಟ್ಟಿದ್ದೇಳಿ ಎಲ್ಲ ಮರೆತು ನಾನು ಐ ಕಂಪ್ಲೀಟ್ಲಿ ಸ್ಟಾರ್ಟ್ ದ ಮೆಡಿಸಿನ್. ಮತ್ತೆ ಯಾವತ್ತೂ ಕೊಡಲಿಲ್ಲ. ಡಾಕ್ಟ್ರ್ ಹತ್ರ ಹೇಳಲಿಲ್ಲ. ಇವನ್ನ ಪೀಡಿಯಾಟ್ರಿಷಿಯನ್ ಹತ್ರ 1 yearವರೆಗೆ ಅವ್ರ ಹತ್ರ ಹೇಳಿಲ್ಲ. ಅವ್ರು ಕೇಳ್ತಾ ಇದ್ರು, ನೀವು ಕೊಡ್ತಾ ಇದ್ದೀರಲ್ಲ ಮದ್ದು, ಯಾರು ನ್ಯೂರಾಲಜಿಸ್ಟ್ ಕೊಟ್ಟ ಮೆಡಿಸಿನ್? ಹೌದು, ಕೊಡ್ತಾ ಇದ್ದೇವೆ ಹೇಳಿ. ಅವ್ರು ಪ್ರತಿ ಸರ್ತಿ ಇವಳನ್ನು ಕರ್ಕೊಂಡು ಹೋದಾಗ ಅವರು ಫಸ್ಟ್ ಚೆಕ್ ಮಾಡೋದು ಇಲ್ಲಿ ಪ್ರೆಸ್ ಮಾಡಿ
ಯಾಕಂದ್ರೆ ಕಿಡ್ನಿ ಅನ್ಲಾರ್ಜ್ ಆಗಿದೆ, ಅವರಿಗೆ ಫೀಲ್ ಆಗ್ತದೆ. ಹಾಗೆ ಫಸ್ಟಲ್ಲಿ ಫೀಲ್ ಆಗ್ತದೆ, ಆಮೇಲೆ ಅವರು ಪ್ರೆಸ್ ಮಾಡೋದು ನಾವು ನೋಡ್ತಾ ಇದ್ದೇವೆ, ನಾವು ಏನು ಮಾತಾಡ್ತಾ ಇಲ್ಲ ಇದು. ಅವ್ರು ಹಿ ಟ್ರೈ ಟು ಫೈಂಡ್ ಔಟ್ ದಟ್ ಕಿಡ್ನಿ ಅದು. ಹಾಗೆ ಮತ್ತೆ ಒಂದು ದಿವಸ ಇವಳು ಹೇಳಿ ಡಾಕ್ಟರ್ ಹತ್ರ ಮೆಡಿಸಿನ್ ನಾವು ಹೇಳಿದ್ದೆವು, ನಾವು ಸ್ಟಾಪ್ ಮಾಡಿ 1 ವರ್ಷ ಆಯಿತು, ಅದು ಹೀಗೆ ಹೀಗೆ ಆಯಿತು. ನಾನು ಹೇಳಿದ್ದೆ, ನಾನು ಟೆಸ್ಟ್ ಮನೆಯೇ ಕೊಟ್ಟೆ ಆ್ಯಕ್ಚುಲಿ ಡಾಕ್ಟರಿಗೆ. ಅದಕ್ಕೆ ಅವರು ಹೇಳಿದರು, ಹೌದು, ಗಾಡ್ ಕ್ಯಾನ್ ಡೂ, ಐ ಬಿಲೀವ್ ಇನ್ ಮಿರಾಕಲ್ಸ್ ಅಂತ ಹೇಳಿದರು. ಓಕೆ, ಅದರ ನಂತರ ಮೆಡಿಸಿನ್ ಇಲ್ಲ. ಈಗ ಮಗು ಹೇಗಿಂಟು? ಈಗ ಜಸ್ಟ್ ಯು ಕ್ಯಾನ್ ಸಿ, ಯಾಕೆಂದರೆ ಡಾಕ್ಟರ್ ಹೇಳಿದರು ಈ ಮಗು 10 ವರ್ಷ ಮಗು ಆದರೆ 1 ವರ್ಷದ್ದು ಬೆಳವಣಿಗೆ ಇರೋದು. ಮೆಂಟಲಿ ಶಿ ವಿಲ್ ನೆವರ್ ಬಿ ಓಕೆ. ಮಗುವನ್ನು ಕರೆಯುವ ಇನ್ನೊಮ್ಮೆ ಕರಿ. ಈಗ ನಿಮ್ಮ ಮಗಳು ಇವಳಿಗೆ ಎಷ್ಟು ವರ್ಷ ಆಯಿತು? ಇವಳಿಗೆ 10 ವರ್ಷ ಆಯಿತು. ಈಗ ಶಾಲೆ ಹೋಗ್ತಿದ್ದಾಳೆ. ಕಲಿದ್ರಲ್ಲಿ ಎಲ್ಲ ಡಾಕ್ಟರ್ ಅದೇ ನಾನು ಹೇಳಿದೆ, ಅವಳು 10 ವರ್ಷ ಮಗು ಇದ್ರು 1 ವರ್ಷದ್ದು ಮಗು ಇದು ಸ್ವಭಾವ ಇದು ಎಲ್ಲ ಅದೇ ಆಗಿರ್ತದೆ. ನೀವು ಈ ಮಗು ಇದು ಆಚೆ ಬಿಡ್ಬೇಕಂತ ಡಾಕ್ಟರ್ ಹೇಳಿ, ನೀವು ನಾರ್ಮಲ್ ಚೈಲ್ಡ್ ಹೇಳಿಯೇ ನೀವು ತಿಳ್ಬೇಕಂತ ಹೇಳಿ. ಹಾಗೆ ನಾವು ಅದೊಂದು ಚಾಲೆಂಜ್ ಆಗೇ ತೆಗೆದು ಈ ರೀತಿಯಲ್ಲಿ ಪ್ರೇಯರಲ್ಲಿ ಬಂದು ಎಷ್ಟು ಚೇಂಜಸ್ ಹೇಳಿದ್ರೆ LKG UKG ದೆನ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರತಿ ವರ್ಷ ನಮಗೆ ಇವಳ ಸ್ಕೂಲಿಂದ ಹೆಡ್ ಮಿಸ್ಟ್ರೆಸ್ ಕರಿತಾ ಇದ್ರು. ಆ್ಯಕ್ಚುಲಿ ಇಟ್ ವಾಸ್ ಗ್ರ್ಯಾಜುವಲ್ ಹೀಲಿಂಗ್, ಅಂದರೆ ಅವಳು ಸ್ಟೆಪ್ ಬೈ ಸ್ಟೆಪ್ ಸಡನ್ ಅಲ್ಲ. ಈಗ ಅವಳು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಳೆ. ಈಗ ಶಿ ಈಸ್ ಸ್ಕೋರಿಂಗ್ A ಗ್ರೇಡ್ಸ್ ಇನ್ ಆಲ್ ಸಬ್ಜೆಕ್ಟ್ಸ್. ಆ್ಯಂಡ್ ಅವಳು ಏನು ಪ್ರಾಬ್ಲಮ್ ಇಲ್ಲ. ಕೆಲವೆಲ್ಲ ಪ್ರಾಬ್ಲಮ್ಸ್ ಅವಳು ಬಿಹೇವಿಯರಲ್ ಇಶ್ಯೂಸು ಅಂದರೆ ಎವ್ರಿ ಇಯರ್ ಶಿ ಈಸ್ ಚೇಂಜಿಂಗ್. ಎವ್ರಿ ಇಯರ್ ದೆರ್ ಈಸ್ ಅ ಡೆವಲಪ್ಮೆಂಟ್ ಇನ್ ಹರ್. ಯಾವ ಡಾಕ್ಟರ್ ಹೇಳಿದ್ರು ಇವಳು 1 ವರ್ಷ ಮಗುವಾಗೆ ಅವಳೀಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಈಗ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ವರೆಗೆ ಅವಳು ಎಲ್ಲ ಸಬ್ಜೆಕ್ಟಲ್ಲಿ ಅಟ್ಲೀಸ್ಟ್ 2 ಸಬ್ಜೆಕ್ಟಲ್ಲಿ ಶಿ ಸ್ಕೋರಿಂಗ್ A+ ಇದು ಮಾಡ್ತಾರೆ. ದೇವರಿಂದ ಅಸಾಧ್ಯ ಯಾವುದಿಲ್ಲ. ಈಗ ನಾವು ಇವನ್ ವಿ ಬ್ರಾಟ್ ದ ಸರ್ಟಿಫಿಕೇಟ್ ಬೇಕಾದ್ರೆ ಶಿ ಈಸ್ ಎ ಲಿವಿಂಗ್ ಟೆಸ್ಟಿಮನಿ. ಶಿ ಈಸ್ ಈಗ ಡಾಕ್ಟ್ರ್ ಇವತ್ತಿಗ ಆ್ಯಕ್ಚುಲಿ ಈಗ ರಿಪೋರ್ಟ್ ತೋರಿಸಿದ್ರು ಆಗೊಂದು, ಅದ ನಂತರ ಆ ಡಾಕ್ಟರ್ ಹೋದಾಗ ಅವ್ರು ಏನು ಹೇಳ್ತಾರೆ? ಈಗ ಕಿಡ್ನಿ ಬಗ್ಗೆ ಅವ್ರು ಏನು ಹೇಳ್ತಾರೆ? ನಾವು ಮತ್ತೆ ಯಾವತ್ತೂ ಆ ಡಾಕ್ಟರ್ ಹತ್ರ, ಯಾಕಂದ್ರೆ ಒಂದು ಡಾಕ್ಟರ್ ಅಲ್ಲ 2 ಡಾಕ್ಟರ್ ಅಲ್ಲ 4-5 ಡಾಕ್ಟರ್ ಹತ್ರ ಹೋಗಿದ್ದಾರೆ. ಇವನ್ ನ್ಯೂರಾಲಜಿಸ್ಟ್ ಹಾಗೆ 1-2 ಡಾಕ್ಟರ್ ಹತ್ರ ಹೋಗಿದ್ವಿ. ಎಲ್ಲ ಪೀಡಿಯಾಟ್ರಿಷಿಯನ್ ಹತ್ರ ಮಾತ್ರ ನಾವು ಹೋಗ್ತಾ ಇದ್ವಿ. ಇವಳು ಅವ್ರ ಹತ್ರ ಮಾತ್ರ ಹೋಗಿ ಅವಳಿಗೆ ಈ ಜ್ವರ ಕಾಯಿಲೆ ಇದಕ್ಕೆ ಮಾತ್ರ ಹೋಗ್ತಾರೆ. ಮತ್ತೆ ಇಡೀ ವರ್ಷದಲ್ಲಿ ಅವಳು 1 ದಿವಸ ರಜೆ ಇರ್ಬೋದು, 1 ಇಲ್ಲರೆ 2 ದಿವಸ ಇಡೀ ವರ್ಷದಲ್ಲಿ ಸ್ಕೂಲ್ ಅಟೆಂಡೆನ್ಸ್ ಅವಳು. ಹಾಗೆ ಮತ್ತೆ ನಾನು ಹೇಳಿದಾಗೆ ಆಗ ಹೇಳಿದೆ, LKGಯಲ್ಲಿ UKGಯಲ್ಲಿ ಎಲ್ಲ ಹೆಡ್ ಮಿಸ್ಟ್ರೆಸ್ ನಮ್ಮನ್ನು ಕರೆದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ಹೆಡ್ ಮಿಸ್ಟ್ರೆಸ್ ಕರೆದು ನಮಗೆ ಬೈದರು, ನೀವು ತಂದೆ ಯಾಕೆಂದರೆ ನಾವು ಅವಳನ್ನು ನಿಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಮಗುವನ್ನು, ನೀವು ಜಾಬ್ ಇಬ್ಬರು ಗಂಡ ಹೆಂಡತಿ ನೀವು ಜಾಬಲ್ಲಿ ಹೋಗ್ತೇವೆ, ಮಗುವನ್ನು ನೀವು ಅಷ್ಟು ಇಗ್ನೋರ್ ಮಾಡಬಾರ್ದು, ನೋಡಿ ಅವಳು ಒಬ್ಬಳೇ ಯಾರ ಹತ್ರ ಯಾರೊಟ್ಟಿಗೂ ಸೇರ್ತಾ ಇಲ್ಲ, ಅವಳು ಯಾಕೆ ಹೀಗೆ, ಅವಳ ಹತ್ರ ಏನೋ ಒಂದು ಪ್ರಾಬ್ಲಮ್ ಇದೆ, ಏನು ಹೇಳಿ ನಮಗೆ ಹೇಳಲಿಕ್ಕಾಗೋದಿಲ್ಲ, ಹೆಚ್ಚು ನಿಮಿಷ ಅವಳು ನಿಮ್ಮನ್ನು ಮಿಸ್ ಮಾಡ್ತಾಳೆ, ನೀವು ಇಬ್ಬರು ಬ್ಯುಸಿ, ಅವ್ರ ಟೀಚರ್ಸ್ ಎನ್ಸಿದ್ರೆ ನಾವು ಬ್ಯುಸಿ ಇದ್ದದನ್ನ ಅವಳನ್ನು ನಿಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಟೀಚರ್ಸ್ ಹತ್ರ ಯಾವ ವಿಷಯ ಅಂತದೇನು ಹೇಳಿಲ್ಲ. ಓಕೆ, ಯಾವ್ದಾದ್ರು ಈಗ ಉತ್ತಮ ಖಂಡಿತ ಬದರ್. ಓಕೆ, ಈಗ ಈ ಘಟನೆಯಿಂದಾಗಿ ನೀವು ಕ್ರಿಸ್ತನ ಕಡೆಗೆ ಬಂದಿರಿ, ಇಡೀ ಕುಟುಂಬವಾಗಿ ನೀವು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ್ರಿ. ನಿಮ್ಮ ಈ ಕುಟುಂಬ ಜೀವಿತ, ಯಾಕಂದರೆ ಇದು ಸಂತೋಷದ ಕುಟುಂಬವನ್ನು ಅಂದರೆ ನಮ್ಮ ಕುಟುಂಬವನ್ನು ಯಾವ ರೀತಿ ಸಂತೋಷವಾಗಿ ಇಡ್ಬೋದು ಎಂಬುದಾಗಿ ಒಂದು ಕಾರ್ಯಕ್ರಮ ಆಗಿದೆ. ಓಕೆ, ಈಗ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಯಾಕಂದರೆ ನೀವು ರಕ್ಷಣೆ ಬರುವಾಗಿಂತ ಮೊದಲು ಕುಟುಂಬ ಜೀವಿತನ ಮಾಡಿದಿರಿ, ರಕ್ಷಣೆ ಬಂದ ನಂತರ ಕೂಡ ಕುಟುಂಬ ಜೀವಿತ ಮಾಡ್ತಾ ಇದ್ದೀರಾ. ನಿಮ್ಮ ಮೊದಲನೇ ಕುಟುಂಬ ಜೀವಿತಕ್ಕೂ ಈಗಿನ ಕುಟುಂಬ ಜೀವಿತಕ್ಕೆ ಏನೋ ವ್ಯತ್ಯಾಸ ಇದೆಯಾ? ಮೊದಲನೇ ಕುಟುಂಬ ಜೀವಿತದಲ್ಲಿ ನಮ್ಮ ಡಿಫ್ರೆನ್ಸಸ್ ಜಸ್ಟ್ ಹೆಚ್ಚಾಗಿ ಏನಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಆದರೆ ನಿಜವಾದ ದೇವರು ಗೊತ್ತಿಲ್ಲ. ದೇವರು ಮಾತ್ರ ಮಿಸ್ಸಿಂಗ್. ಓನ್ಲಿ there was no meaning actually. ಅವರ್ ಲೈಫ್ ಹ್ಯಾಡ್ ನೋ ಮೀನಿಂಗ್. ಅದು ಆಮೇಲೆ ಎವ್ರಿಥಿಂಗ್ ಎಲ್ಲ ಇತ್ತು ನಮ್ಮ ಲೈಫಲ್ಲಿ, ಎಂಜಾಯ್ಮೆಂಟ್ ಎಲ್ಲ ರೀತಿಯಲ್ಲಿ, ಯಾವುದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ. ಅದು ನಿಜವಾದ ಇರಬೇಕಾದ ವ್ಯಕ್ತಿಯಲ್ಲಿ ಇರಲಿಲ್ಲ, ಅದೇ ಇಲ್ಲ ಆಯ್ತು.
ಒಂದು ಸಂತೋಷ ಒಂದು ಅಂದರೆ ಬೇಕಾದಂಥ ಆ ಸಂತೋಷ ಇರಲಿಲ್ಲ. ಹೌದು ಮೆಟೀರಿಯಲ್ ಎವ್ರಿಥಿಂಗ್ ವಾಸ್ ಅದು ಯಾವ ಪ್ರಾಬ್ಲಮ್ ಇಲ್ಲ ಆಯ್ತು. ಬಟ್ ಲೇಟರ್ ಆನ್ ಸ್ಪಿರಿಚುವಲಿ ಹ್ಯಾಡ್ ಮಿಸ್ಡ್ ಹೇಳಿ ಆಮೇಲೆ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಈ ಸ್ಥಿತಿಯಲ್ಲಿ ಈಗ ನಾನು ಇರುವಾಗ ನಾನು ಮೊದಲನೇದು ಲೈಫ್ ಹೆಂಗ್ಸ್ತಾ ಇರುವಾಗ ಯಾವ ರೀತಿ ಅಂತ ಒಂದು ಲೈಫ್ ನಾನು ಇದ್ದೆ ಅಲ್ಲದೆ ದೇವ್ರದ್ದೇ ವಿಷಯ ನನಗೆ ಗೊತ್ತಿಲ್ಲ, ದೇವ್ರೇನು ಎಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಈಗ ದೇವರಿಗೆ ಸ್ತೋತ್ರ ಯಾಕೆಂದರೆ ದೇವರ ಇವಳ ಮಗಳ ಮುಖಾಂತರ ದೇವರು ನನಗೆ ನನ್ನ ಕಣ್ಣನ್ನೇ ಓಪನ್ ಮಾಡಿದೆ. He has opened my eyes and I can see now everything clearly and not bothered, not worried. ನಾಳೆ ದಿವಸದ್ದು ನನಗೆ ಯಾಕೆಂದರೆ ನಾನು ಈಗ ನೀವು ಈ ಮಾತು ನನಗೊಂದು ವಾಕ್ಯ ನೆನಪು ಬರ್ತದೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಾನು ನಿನ್ನ ನಿಬಂಧನೆಯನ್ನು ಕಲಿತುಕೊಂಡೆ. ಅಂದರೆ ನಮಗೆ ಕಷ್ಟ ಬಂದದ್ದು, ನಿಮಗೆ ಇಷ್ಟೆಲ್ಲ ಕಷ್ಟ ಬಂತು ಮೊದಲು ನೆನೆಸ್ಕೊಂಡಿರ್ಬೋದು, ಯಾಕಾದ್ರೆ ನನಗೆ ಯಾಕೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಸುಸೈಡ್ ಮಾಡ್ಕೊಳ್ಳಿ ನಾವು ಪ್ರಯತ್ನ ಪಟ್ವಿ ಎಂಬುದಾಗಿ. ಹಾಗೆ ಇಲ್ಲ ಸರ್, ಯಾಕೆಂದರೆ ಲೋಕದಲ್ಲಿ ಇರಬೇಕಾದ್ರೆ, ಯಾಕೆಂದರೆ ನಮಗೆ ಸತ್ಯ ದೇವರ ಬಗ್ಗೆ ಗೊತ್ತಾಗದಿದ್ದರೆ ಇಂಥೆಲ್ಲ ಕಷ್ಟ ಬರುವಾಗ ನಮ್ಮ ತೀರ್ಮಾನ ಕೊನೆಯದಾಗಿ ಎಲ್ಲ ಪ್ರಯತ್ನ ಮಾಡಿ ನಾವು ಕೊನೆಯದಾಗಿ ಮಾಡಲಿಕ್ಕೆ ಹೋಗುವಂಥದ್ರೆ ಆತ್ಮಹತ್ಯೆ, ಸುಸೈಡ್, ನಮಗಿನ್ನು ಬೇಡ, ಯಾಕಂದ್ರೆ ನಮಗಿನ್ನು ಯಾರು ಇಲ್ಲ ಎಂಬುದಾಗಿ. ಆದರೆ ನಾವು ಆದರೆ ದೇವರು ನಿಮ್ಮ ಮೇಲೆ ಪ್ರೀತಿ ಇಟ್ಟದ್ರಿಂದ ನಿಮಗೊಂದು ಹೊಸ ಜೀವಿತ ದೇವರು ಕೊಟ್ಟರು. ಖಂಡಿತ ಅಲ್ಲ. ಯಾಕಂದರೆ ಒಂದು ವೇಳೆ ಆ ಒಂದು ಯೇಸುಸ್ವಾಮಿ ಬಗ್ಗೆ ನಿಮಗೆ ತಿಳಿದೇ ಹೋಗ್ತಾಯಿದ್ರೆ, ಯೇಸುಸ್ವಾಮಿ ಬಗ್ಗೆ ನಿಮಗೆ ಗೊತ್ತಾಗದೆ ಹೋಗ್ತಾಯಿದ್ರೆ ಈ ಸಮಯದಲ್ಲಿ ನೀವು ಇರ್ತಿದ್ರ? ಖಂಡಿತವಾಗಿ. ಯಾಕೆ ಬಂದ ಒಂದು ಸಮಸ್ಯೆ ನಿಮ್ದು ಆರಷ್ಟು ಘೋರವಾಗಿತ್ತು, ಆದರೆ ಈಗ ನೀವು ಹೇಳ್ಬೋದು ಏನಂತಂದರೆ ಅದು ಒಳ್ಳೆಯದಕ್ಕೆ ಆಯಿತು ಎಂಬುದಾಗಿ. ಖಂಡಿತ ಹೌದಲ್ಲ? ಆ ಸಮಸ್ಯೆ ಬಂದದ್ದು ನಿಮಗೆ ಒಳ್ಳೆಯದಕ್ಕೆ ಆಯಿತು. ಆದರೆ ದೇವರ ಅದೇ ಹೇಳುವಂಥದ್ದು ದೇವರ ಪ್ರೀತಿ ಎಂಬುದಾಗಿ. ಅದು ನಾವು ಹಾದು ಹೋಗುವಾಗ ನಮಗೆ ನೋವಾಗ್ಬೋದು, ನಾವು ಆ ಸಮಸ್ಯೆಯಲ್ಲಿ ಹಾದು ಹೋಗುವಾಗ ನಮಗೆ ತುಂಬ ದುಃಖ ಆಗ್ಬೋದು, ಯಾಕಾದರೂ ಇದ್ದೇನಾ ಅಂತ ಆಗ್ಬೋದು. ಆದರೆ ಕೊನೆಗೆ ಅದರ ಪ್ರತಿಫಲ ಅಂದರೆ ನಾವು ಆತನ ಮಾರ್ಗದಲ್ಲಿ ನಡೆಯುವ ನಮ್ಗೆ ಗೊತ್ತಾಗ್ತದೆ ಅದು ಒಳ್ಳೆಯದಕ್ಕಾಗಿ ಎಂಬುದಾಗಿ ಅಲ್ಲ. ಓಕೆ ಬ್ರದರ್, ನಾನೀಗ ನಿಮ್ಮ ಕೆಳಗೆ ನೀವು ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀರಾ? ಯಾಕಂದ್ರೆ ಇನ್ನೊಂದು ಕ್ವಶನ್ ಕೇಳ್ಬೋದಿತ್ತು ನಿಮಗೆ, ಯಾಕೆಂದರೆ ನಿಮಗೆ ತುಂಬ ಸಂತೋಷದ ಕ್ಷಣ ಯಾವುದು ಎಂಬುದಾಗಿ ಕೇಳ್ಬೋದು ನಿಮ್ಮ ಕುಟುಂಬ ಜೀವಿತದಲ್ಲಿ. ನನಗೆ ಗೊತ್ತಿದೆ ನಿಮ್ಮ ಉತ್ತರ ಒಂದೇ ಎಂಬುದಾಗಿ, ಅವಳಿಗೆ ನೀವು ಕ್ರಿಸ್ತನ ಬಳಿಗೆ ಬಂದಿರುವಂಥದ್ದು ಅದೇ ಉತ್ತರ, ಹೌದಲ್ವ? ಅದೇ ನಿಮಗೆ ತುಂಬ ಹ್ಯಾಪಿ ಅಂದರೆ ಸಂತೋಷವಾಗಿರುವಂಥದ್ದು. ಅದಕ್ಕೆ ಆ ಕ್ವಶನ್ ನಾನು ಹಾಕಲ್ಲ. ನಾನು ಈಗ ಹೇಳ್ತೀನಿ, ಕುಟುಂಬ ಪ್ರಾರ್ಥನೆ ಮಾಡುವಾಗ ನೀವು ಯಾವಾಗಲೂ ಆ ಒಂದು ಕುಟುಂಬವಾಗಿ ನಿಮಗೆ ತುಂಬ ಒಂದು ಸಮಾಧಾನ ಕೊಡುವಂಥದ್ದು, ಹೆಚ್ಚಾಗಿ ನೀವು ಹಾಡುವಂಥ ಒಂದು ಹಾಡು ನಿಮ್ಮ ಪ್ರಾರ್ಥನೆಯಲ್ಲಿ, ಹಾಗೆ ಆತನ ಕೊಂಡಾಡುವಾಗ ನೀವು ಯಾವಾಗಲೂ ಹಾಡುವಂಥ ಒಂದು ಹಾಡನ್ನ, ಒಂದು ಚರಣ ಹಾಡ್ಬೋದು. Just keep trusting my Lord as I walk along. I just keep trusting my Lord and He gives me a song. Though the storm clouds darken the sky, oh the heavenly train, I just keep trusting my Lord. He will never fail. He's a Faithful friend, such a faithful friend. I can count on Him to the very end. To just keep trusting my Lord as I walk along. I just keep trusting my Lord and He gives me a song. ಖಂಡಿತವಾದ ನೀವು ಹಾಡಿದಂತೆ ಎಂಥದೇ ಒಂದು ಅಂದರೆ ಸ್ಟ್ರಾಮ್ ಅಂದರೆ ಬಿರುಗಾಳಿ ಅಥವಾ ಏನೋ ಗಾಳಿ ಅಲ್ಲ, ಅದೇ ಅದರಂತ ಎಷ್ಟೇ ಹೋರಾಟ ಬಂದರೆ ಸಹ ನೀವು ಕರ್ತನಲ್ಲಿ ನೀವು ಆ ಒಂದು ಟ್ರಸ್ಟ್ ಅಥವಾ ಒಂದೇನು ಕರ್ತನಲ್ಲಿ ನೀವು ವಿಶ್ವಾಸ, ಆ ಒಂದು ದೃಢ ನಂಬಿಕೆ ಇಡೋದಾದರೆ ಆತ ನಿಮ್ಮ ಒಂದು ಫೇತ್ಫುಲ್ ಫ್ರೆಂಡ್ ರೀತಿಯಲ್ಲಿ ಆತ ನಿಮ್ಮೊಟ್ಟಿಗೆ ಇದ್ದಾನೆ. ಯಾಕಂದರೆ ನಿಮ್ಮ ಅನುಭವ ಆ ರೀತಿ ಇತ್ತು. ನೀವೀಗ ಹೇಳ್ಬೋದು ನಮಗೆ ಎಂಥ ಸಮಸ್ಯೆ ಬರಲಿ ನಿಮ್ಮ ನಂಬಿಕೆ ಆತನ ಮೇಲೆ ಖಂಡಿತ ಇದೆ. ಎಂಥ ಸಮಸ್ಯೆ ಬಂದರೂ ಆತನ್ನೇ ಬಿಟ್ಟು ಹೋಗೋದಿಲ್ಲ. ಖಂಡಿತವಾದ ನಿಮ್ಮ ಒಂದು ಜೀವಿತ, ಮುಖ್ಯವಾಗಿ ನಿಮ್ಮ ಮಗಳ ಜೀವಿತವೇ ಒಂದು ಅದ್ಭುತ. ಯಾಕೆಂದರೆ ಅವಳು ಈಗಲೇ ನೀವು ಹೇಳಿದಾಗೆ ಅವಳೊಂದು ಅದ್ಭುತ, ಜೀವಂತ ಅದ್ಭುತ ಎಂಬುದಾಗಿ ಅವಳಿಗೆ ಇರುವಂಥದ್ದೇ ಒಂದು ಜೀವಂತ ಒಂದು ಅದ್ಭುತ ರೀತಿಯಲ್ಲಿ. ಯಾಕೆಂದರೆ ದೇವರ ಕೃಪೆ ಅದೊಂದು ನಿಜವಾಗಿ. ದೇವರು ನಿಮ್ಮನ್ನು ಇನ್ನೂ ಹೇಳೋಗಿ ಆಶೀರ್ವಾದ ಮಾಡಲಿ, ಅವಳಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಕೊಡಲಿ, ನಿಮ್ಮ ಕುಟುಂಬ ಜೀವಿತ ಇನ್ನೂ ಹೇಳೋಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಎಲ್ಲ ಏನೇನು ಅಗತ್ಯಗಳು ಬೇಕು ಅದೆಲ್ಲ ದೇವರು ತಂದಿಸಲಿ. ನಿಮ್ಮ ಕುಟುಂಬ ಜೀವಿತ ಇನ್ನು ಅನೇಕ ಜನರಿಗೆ ಅದಕ್ಕೆ ಮಾದರಿಯಾಗಿರಲಿ. ಕೊನೆಯದಾಗಿ ನಾನು ನಿಮ್ಮೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಆಸರೆ TV ವೀಕ್ಷಕರಿಗೆ ಎಷ್ಟು ಜನ ಕುಟುಂಬಸ್ಥರಾಗಿ ಇವಾಗ ಕಾರ್ಯಕ್ರಮ ನೋಡ್ತಿದ್ದಾರೆ,
ಅವರು ಕೂಡ ಒಂದು ಕೈ ಬಿಡಲು ಪಟ್ಟ ಪರಿಸ್ಥಿತಿಯಲ್ಲಿ ಇರ್ಬೋದು. ಅಂಥವ್ರು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಈಗ ನನಗೆ ಎರಡು ಟೈಪ್ ಜನರಿಗೆ ಎಲ್ಲರೂ ಫಸ್ಟಾಗಿ ಕರ್ತನ ಬಳಿಗೆ ಬರುವವರಿಗೆ ನಾನು ಹೇಳೋದು ಹೇಳಿದ್ರೆ, ಯು ಹ್ಯಾವ್ ಟು ಟ್ರಸ್ಟ್ ಇನ್ ಲಾರ್ಡ್, ಯು ಹ್ಯಾವ್ ಟು ಟ್ರಸ್ಟ್ ಇನ್ ಜೀಸಸ್. ಯೇಸುವಲ್ಲಿ ನಂಬಿಕೆ ಇಡಬೇಕು. ಅದು ಹೀಲಿಂಗ್ ಆಗಲಿ ಬೇರೆ ಯಾವುದೇ ಪ್ರಾಬ್ಲಮ್ ಆದರೂ ಯೇಸುವನ್ನು ನಂಬಿ ಯೇಸುವಿನ ಹೆಸರನ್ನು ಕಲಿತ್ರೆ ಖಂಡಿತವಾಗಿ ಹಿ ವಿಲ್ ನೆವರ್ ಫೇಲ್. ಖಂಡಿತ. ಆಮೇಲೆ ಆಲ್ರೆಡಿ ದೇವರನ್ನು ಅರಿತವರು ಮತ್ತು ಪ್ರಾಬ್ಲಮಲ್ಲಿರೋರು, ಅದು ಸಿಕ್ನೆಸ್ ಇರಲಿ ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಅವರು ಈಗ ಹೀಲಿಂಗೋಸ್ಕರ ಇಲ್ಲ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಹೀಲಿಂಗ್ ಅಂದರೆ ಜಸ್ಟ್ ದೇ ಹ್ಯಾವ್ ಟು ನೋ ದ ವರ್ಡ್ ಆಫ್ ಗಾಡ್. ಇಸಾಯ 53:5 ಹೇಳೋ ಪ್ರಕಾರ ಬೈ ಹಿಸ್ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್. ಆತನ ಬಾಸುಗಳಿಂದ ನಮಗೆ ಗುಣವಾಯಿತು. He was pierced for our transgression and he was wounded for our, he was crushed for our iniquities. And by his stripes we are healed. ಯಾಕಂದರೆ ಈ ಒಂದು ವಾಕ್ಯನ ಹಿಡಿದು ನಾವು ಮುಂದೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಲೈಫಲ್ಲಿ ಅದೇ ನಾವು ಇದೇ ಒಂದು ವಾಕ್ಯವನ್ನೇ ಹಿಡಿದುಕೊಂಡು ಹೇಳಿ ನಾವು ಎಷ್ಟೋ ಸಮಯ ಇದು ಯಾವುದೇ ಪ್ರಾಬ್ಲಮ್ ಇದ್ದರೂ ಈಗಲೂ ಅದೇ ಹೇಳೋದು ನಾವು. ಈವನ್ ಶೀತ ಜ್ವರ ಯಾವುದು ಬಂದರೂ ನಾವು ಅದೆಲ್ಲ ಬೈ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್, ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ನೀವು ಸಹ ಅದೇ ನಂಬಿಕೆ ಇಟ್ಟರೆ ಖಂಡಿತವಾಗಿ ನಿಮಗೆ ಹೀಲಿಂಗ್ ಆಗಲಿ ಯಾವುದೇ ಪ್ರಾಬ್ಲಮಿಂದ ಯು ಕ್ಯಾನ್ ಓವರ್ಕಮ್. ಬಟ್ ನೋ ದಟ್ ಹೀ ಈಸ್ ಹೀಲ್ಡ್ ಯು ಆಲ್ರೆಡಿ. ಖಂಡಿತವಾಗಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದಿರ್ಬೋದು, ಈಗ ಸಹೋದರರ ಜೀವಿತವನ್ನೇ ನೋಡಿದ್ರಿ, ಅವ್ರು ಎಂಥ ಒಂದು ಸಮಸ್ಯೆ ಅದು ಒಂದು ಸಮಯದಲ್ಲಿ ಅವರು ಯೋಚನೆ ಮಾಡಿದ್ರು ಯಾವುದೇ ದೇವರಿಲ್ಲ ಎಂಬುದಾಗಿ. ಅದರ ನಂತರ ಅವರು ಆ ಸಮಸ್ಯೆಯಲ್ಲಿ ಹಾದು ಹೋಗಿ ಈಗ ಅವ್ರು ಹೇಳ್ತಾ ಇದ್ದಾರೆ ಕಷ್ಟ ಅನುಭವ ನನಗೆ ಹಿತಕರವಾಯಿತು ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ನೀವು ಕಷ್ಟ ಹಾದು ಹೋಗ್ತಿದ್ದೀರಾ, ಅದು ನಿಮ್ಮ ಕೆಡುಕಿಗಾಗಿ ಅಲ್ಲ ಪ್ರಿಯರೇ, ಅದು ನಿಮ್ಮ ಒಳಿತಿಗಾಗಿ. ಯೇಸು ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ. ಆತನ ಬಳಿಗೆ ಬರುವುದಾದರೆ ಆತ ನಿಮಗೆ ಎಲ್ಲದನ್ನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅವರ ಜೀವಿತ ನಿಮಗೆ ಅವರ ಕುಟುಂಬ ಜೀವಿತ ನಿಮಗೊಂದು ಮಾದರಿಯಾಗಿದೆ ನಾನು ನೆನೆಸ್ತೇನೆ ಪ್ರಿಯರೇ. ಆ ಒಂದು ಕುಟುಂಬ ಜೀವಿತ ಅವರು ಯಾವ ರೀತಿ ಕ್ರಿಸ್ತ ಯೇಸುವನ್ನು ಕಂಡುಕೊಂಡು ಅದರ ಪ್ರಕಾರ ನಡೀತಿದ್ದರು, ಅದೇ ರೀತಿ ನೀವು ಕೂಡ ನಡೆಯುವುದಾದರೆ ನಿಮ್ಮ ಜೀವಿತ ಕೂಡ ಆತ ಅದ್ಭುತ ಮಾಡಿ ಶಕ್ತನಾಗಿದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಈವರೆಗೆ ನಮ್ಮೊಂದಿಗಿದ್ದು ನಮ್ಮೊಟ್ಟಿಗೆ ತಮ್ಮ ಸಾಕ್ಷಿಯನ್ನು ಹಂಚಿದ್ದಕ್ಕಾಗಿ ಧನ್ಯವಾದಗಳು. ದೇವರು ನಿಮಗೆ ಹೇಳೋಗಿ ಆಶೀರ್ವಾದ ಮಾಡಲಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುಟುಂಬದೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.